ಹೆಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಯಾರೆಲ್ಲ ಹೊಸೊಬ್ರು ಇದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸೇ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ ನಾನು ನೋಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಸೊ ಲೆಟ್ಸ್ ಸಿ ನಿಮ್ಮ ಒಂದು ಪ್ರೆಸೆಂಟ್ ಸಿಚುವೇಶನ್ಗೆ ಟ್ಯಾರೋ ಕಡೆಯಿಂದ ಏನು ಮೆಸೇಜ್ ಬರ್ತಾ ಇದೆ ಅಂತ. ಓಕೆ, 2 ಆಪ್ಷನ್ಸ್ ಇರುತ್ತೆ ಚೂಸ್ ಮಾಡೋದಕ್ಕೆ. ಇನ್ನೇನು ಐ ಥಿಂಕ್ ಆಲ್ರೆಡಿ ಸ್ಕ್ರೀನ್ ಮೇಲೆ ಬಂದಿದೆ ಆಪ್ಷನ್ಸ್. ಓಕೆ, ಸೊ ಡೇಟ್ ಆಫ್ ಬರ್ತ್ ಚೂಸ್ ಮಾಡಿ. ಇನ್ ಕೇಸ್ ಕಷ್ಟ ಆಗ್ತಾ ಇದೆ ಅಂದರೆ ಇಮೇಜ್ ಕೂಡ ಹಾಕಿರ್ತೀನಿ ಸ್ಕ್ರೀನ್ ಮೇಲೆ, ಅದನ್ನು ಕೂಡ ನೀವು ಚೂಸ್ ಮಾಡ್ಕೊಬೋದು. ಐ ಗೆಸ್ ನಾನು ಒಂದೆರಡು ಕಾರ್ಡ್ಸ್ನ ಕೂಡ ಪುಲ್ ಮಾಡ್ತೀನಿ. ಓಕೆ, ಆ ಕಾರ್ಡ್ ನಿಮಗೆ ರಿಲೇಟ್ ಆಗ್ತಾ ಇದೆ, ಆ ಇಮೇಜ್ ನಿಮಗೆ ರಿಲೇಟ್ ಆಗ್ತಾ ಇದೆ ಅಂದರೆ ಅದ್ರ ಪ್ರಕಾರನೂ ನೀವು ಗ್ರೂಪ್ಸ್ನ ಚೂಸ್ ಮಾಡ್ಕೊಬೋದು. ಓಕೆ, ಸೊ ಫಸ್ಟ್ ಗ್ರೂಪ್ಗೆ ಲೆಟ್ ಮೀ ಪುಲ್ ಒನ್ ಕಾರ್ಡ್. ಫಸ್ಟ್ ಗ್ರೂಪ್ಗೆ ಓಕೆ, ಟರ್ಕಿ ಅದೇನು ಹೇಳ್ತಾ ಇದೆ, ಸಮ್ವನ್ ಇಸ್ ಬಿಹೇವಿಂಗ್ ಸ್ಟುಪಿಡ್ಲಿ. ಲೈಕ್ ನಿಮ್ಮ ಒಂದು ಲೈಫಲ್ಲಿ ರೀಸೆಂಟಾಗಿ ಯಾರೋ ನಿಮ್ಮ ಸುತ್ತಮುತ್ತ ಒಂಥರ ಸ್ಟುಪಿಡ್ ವೇಯಲ್ಲಿ ಬಿಹೇವ್ ಮಾಡ್ತಾ ಇದ್ದಾರೆ, ಆ ಥರ ಫೀಲ್ ಆಗ್ತಾ ಇದೆ. ಸ್ವಲ್ಪ ಇಮ್ಮೆಚ್ಯೂರ್ಡ್ ಆಗಿ ಬಿಹೇವ್ ಮಾಡ್ತಾ ಇದ್ದಾರೆ, ಅಥವಾ ರೀಸೆಂಟಾಗಿ ನಿಮ್ಮ ಫ್ರೆಂಡೇ ಯಾರೋ ಒಬ್ರು ಸ್ವಲ್ಪ ಇಮ್ಮೆಚ್ಯೂರ್ಡ್ ವೇಯಲ್ಲಿ ಬಿಹೇವ್ ಮಾಡಿದ್ರು. ಜಸ್ಟ್ ಮಿನಿಟ್, ನನ್ನ ಮೈಕ್ ಸ್ವಲ್ಪ ಮೇಲೆ ಹಾಕೊಂಡ್ಬಿಡ್ತೀನಿ. ಓಕೆ, ಒಂದು ಸ್ವಲ್ಪ ಸ್ಟುಪಿಡ್ ವೇಯಲ್ಲಿ ಬಿಹೇವ್ ಮಾಡಿದ್ರು, ಅದು ನಿಮಗೆ ಇಷ್ಟ ಆಗಿಲ್ಲ, ಆ ಥರ ಒಂದು ಎನರ್ಜಿ ಬರ್ತಾ ಇದೆ. ನಿಮ್ಮ ಕ್ಲೋಸ್ ಪೀಪಲ್ಲೇ ಆಗಿರ್ಬೋದು ಈ ಪರ್ಸನ್, ನಿಮ್ಮ ಮನೆಯಲ್ಲಾಗಿರ್ಬೋದು, ನಿಮ್ಮ ಕ್ಲೋಸ್ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮನ್ನ ಸ್ಟುಪಿಡ್ ವೇಯಲ್ಲಿ ಟ್ರೀಟ್ ಮಾಡಿದ್ದಾಗಿರ್ಬೋದು. ಈ ಥರ ಎನರ್ಜೀಸ್ ನೋಡ್ತಾ ಇದ್ದೀನಿ. ಸೊ ಈ ಥರ ಯಾರೊಬ್ರು ಮಾಡಿದ್ದಾರೆ ರೀಸೆಂಟಾಗಿ ಅಂದರೆ ಪ್ರಾಬಬ್ಲಿ ಗ್ರೂಪ್ 1 ಮೋಸ್ಟ್ಲಿ ನಿಮ್ಮ ಎನರ್ಜಿ, ಅದನ್ನ ಚೂಸ್ ಮಾಡ್ಕೊಬೋದು. ಗ್ರೂಪ್ 2 ಕ್ವಿಲ್, ಗೆಟ್ ಬ್ಯಾಕ್ ಟು ದ ಬೇಸಿಕ್ಸ್. ಏನೋ ವೈ ಈ ಮೆಸೇಜ್ ಯಾಕೆ ಬರ್ತಾರೆ ಅಂತ, ಬಿಕಾಸ್ ಇನ್ ಡೆಪ್ತ್ ಹೋಗಬೇಕು. ಬಟ್ ಅದು ಮೇಯ್ನಾಗಿ ಏನು ಹೇಳ್ತಾ ಇದೆ ಅಂದರೆ, ತುಂಬ ದೂರ ಹೋಗಬೇಡ, ಸ್ವಲ್ಪ ಬೇಸಿಕ್ಸ್ನ ಮರಿಬೇಡ, ರೂಟ್ಸ್ನ ಮರಿಬೇಡ. ಇವಾಗ ಮ್ಯಾಥಮೆಟಿಕ್ಸಲ್ಲಿ ತುಂಬ ಸಬ್ಜೆಕ್ಟ್ಸ್ಗಳಿರುತ್ತೆ ಆಬ್ವಿಯಸ್ಲಿ, ಬಟ್ ಬೇಸಿಕ್ಸ್ ಆರ್ ಇಂಪಾರ್ಟೆಂಟ್. ಎಷ್ಟೇ ನಾವು ಕಲ್ತ್ರೂ ಲೈಫಲ್ಲಿ ಬೇಸಿಕ್ಸ್ನ ನಾವು ಯಾವತ್ತೂ ಮರಿಬಾರ್ದು, ಯಾವತ್ತೂ ಡಿಗ್ರೇಡ್ ಮಾಡಬಾರ್ದು. ಎಲ್ಲೋ ಐ ಡೋಂಟ್ ನೋ ವೈ ಗ್ರೂಪ್ 2 ನಿಮಗೆ ಈ ಮೆಸೇಜ್ ಬರ್ತಾ ಇದೆ, ಬಟ್ ಎಸ್ ಬಂದಿದೆ ಅಂದಮೇಲೆ ಬಂದಿದೆ. ಯು ಗೈಸ್ ಆರ್ ಗೆಟಿಂಗ್ ದಿಸ್ ಮೆಸೇಜ್. ಗ್ರೂಪ್ 2ನ ನೀವು ಚೂಸ್ ಮಾಡ್ಕೊಬೋದು. ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ಟೈಮ್ ಸ್ಟಾಂಪ್ಸ್ ಇದೆ. ಓಕೆ, ಡೈರೆಕ್ಟಾಗಿ ನಿಮ್ಮ ರೀಡಿಂಗಲ್ಲಿ ಸಿಗ್ತೀನಿ. ಹೆಲೋ ಗ್ರೂಪ್ 1, ಫೈಲ್ 1, ಈ ಒಂದು ಮೆಸೇಜ್ ಕೂಡ ಯಾರು ಚೂಸ್ ಮಾಡಿದ್ದೀರಾ, ಎಸ್ ಗೈಸ್ ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನೋಡೋಣ ಟ್ಯಾರೋ ಕಡೆಯಿಂದ ನಿಮಗೆ ಏನು ಮೆಸೇಜಸ್ ಬರ್ತಾ ಇದೆ. ಐ ಡೋಂಟ್ ನೋ ಯಾಕೆ ಮೆಸೇಜ್ ಬಂತು, ಬಟ್ ನಿಮ್ಮ ಆಪ್ಷನ್ ಬಂದ್ಬಿಟ್ಟು ಯಾರೋ ಒಬ್ರು ನಿಮ್ಮ ಸುತ್ತಮುತ್ತ ಸ್ಟುಪಿಡ್ ವೇಯಲ್ಲಿ ಬಿಹೇವ್ ಮಾಡ್ತಾ ಇದ್ದಾರೆ, ದಟ್ ವಾಸ್ ದ ಮೆಸೇಜ್. ಬಟ್ ಲೆಟ್ಸ್ ಸಿ ಯಾಕೆ ಈ ಒಂದು ಮೆಸೇಜ್ ನಿಮಗೆ ಇವತ್ತು ಬಂದಿದೆ ಅಂತ. ಬಿಫೋರ್ ಗೆಟ್ಟಿಂಗ್ ಇನ್ ಟು ದ ಮೆಸೇಜ್, ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನು ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರ್ಯಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ಸಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಡಿಸ್ಪ್ಲೇ ಆಗ್ತೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಓಕೆ, ಸೊ ಲೆಟ್ಸ್ ಸಿ ಗ್ರೂಪ್ 1. ಆ್ಯಂಡ್ ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಕೂಡ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಲೆಟ್ಸ್ ಸಿ ಗ್ರೂಪ್ 1 ಟ್ಯಾರೋ ಕಡೆಯಿಂದ ನೈಟ್ ಆಫ್ ಸ್ವಾರ್ಡ್ಸ್ ಫಸ್ಟ್ ಟ್ಯಾರೋ ಬಂದಿದೆ. ಐ ಗೆಸ್ ಇದರಲ್ಲಿ ಬಿಡೋಣ. ಆಲ್ರೈಟ್, ಪ್ರೆಸೆಂಟ್ ಎನರ್ಜಿ ಫೂಲ್, ನೈಟ್ ಆಫ್ ಸ್ವಾರ್ಡ್ಸ್ದು ಹೈಯರ್ ವರ್ಷನ್ ಅನ್ಬೋದು ಫೂಲ್ ಕಾರ್ಡ್ನ. ಲೆಟ್ಸ್ ಸಿ ಫ್ಯೂಚರ್. ವಿ ಹ್ಯಾವ್ ಚಾರಿಯಟ್. ಫ್ಯೂಚರ್ ಕಾರ್ಡ್ಗೆ ವಿ ಹ್ಯಾವ್ ಚಾರಿಯಟ್. ಓಕೆ, 2 ಮೇಜರ್ ಆರ್ಕಾನ ಬಂದಿದೆ.
ಗ್ರೂಪ್ ಒನ್, ಐ ಡೋಂಟ್ ನೋ ವೈ ಕ್ಯಾಮ್ರಾ ಅಂತಿದ್ದೀನಿ. ಓಕೆ, ಸೊ ಗ್ರೂಪ್ ಒನ್ ಥಿಂಗ್ ಇಸ್ ಫಾರ್ ಶೋರ್, ಯಾರೋ ಒಬ್ರು ಐ ಥಿಂಕ್ ಒಂದು 2-3 ಡೇಸ್ ಬ್ಯಾಕ್ ಅಂತಲ್ಲ, ಯಾ, 5-6 ಡೇಸ್ ಹಿಂದೆ ಒಂಥರ ಸ್ಟುಪಿಡ್ ವೇ ಅಲ್ಲಿ ಬಿಹೇವ್ ಮಾಡಿದ್ದಾರೆ ನಿಮ್ಮ ಹತ್ರ. ನಿಮಗೆ ಅವರ ಒಂದು ಪರ್ಸ್ನಾಲಿಟಿನೇ ಅರ್ಥ ಆಗಿಲ್ಲ ಒಂದು ಪಾಯಿಂಟ್ ಅಲ್ಲಿ. ಆ ಎನರ್ಜಿ ಕೂಡ ಫೀಲ್ ಆಯ್ತು ನಿಮ್ಗೆ. ಇವ್ರದ್ದೇನ್ ಪರ್ಸ್ನಾಲಿಟಿ ನಂಗೆ ಅರ್ಥ ಆಗ್ತಿಲ್ವಲ್ಲ. ಒಂದ್ಸಲ ಚೆನ್ನಾಗಿ ಮಾತಾಡ್ತಾರೆ, ಒಂದೊಂದ್ಸಲ ರೂಡ್ ಆಗಿ ಬಿಹೇವ್ ಮಾಡ್ತಾರೆ, ಮಿಕ್ಸ್ಡ್ ಸಿಗ್ನಲ್ ಕೂಡ ಕೊಡ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಇವೆರಡು ಕಾರ್ಡ್ ಇಮೇಜ್ ಒಂಥರ ಸೂಟ್ ಆಗ್ತಾ ಇದೆ ಅನ್ಸ್ತಾ ಇದೆ. ಜಸ್ಟ್ ದಟ್ ಈ ಪರ್ಸನ್ ಇಲ್ಲೆಲ್ಲೋ ನೋಡ್ತಾ ಇದ್ದಾನೆ, ಈ ಒಂದು ಇಲ್ಲೆಲ್ಲೋ ನೋಡ್ತಾ ಇದೆ. ಅದೊಂದೇ ಡಿಫ್ರೆನ್ಸ್ ಬಿಟ್ರೆ ತುಂಬಾ ಎರಡಕ್ಕೂ ಮ್ಯಾಚ್ ಆಗ್ತಾ ಇದೆ. ಸೊ ಈ ಪರ್ಸನ್ ಒಂಥರ ಸ್ಟುಪಿಡ್ ವೇ ಅಲ್ಲಿ ಬಿಹೇವ್ ಮಾಡಿರೋದು, ಒಂಥರ ನಿಮಗೆ ತುಂಬಾ ಕ್ವೆಶನ್ಸ್ ಕೂಡ ಬಂದಿದೆ ಈ ಪರ್ಸನ್ ಮೇಲೆ. ಯಾಕೆ ಈ ತರ ಬಿಹೇವ್ ಮಾಡ್ತಾ ಇದ್ದಾರೆ, ಆ ಥರ ಒಂದು ಎನರ್ಜಿ. ಅವ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ನೀವು ಟ್ರೈ ಮಾಡಿದ್ರಿ, ಆ ಪರ್ಸನ್ ತುಂಬಾ ಟ್ರಸ್ಟ್ ಕೂಡ ಮಾಡಿದ್ರಿ ನೀವು. ಬಟ್ ಅವರ ಒಂದಷ್ಟು ಸಡನ್ ಬಿಹೇವಿಯರ್ಗಳು ನಿಮಗೆ ಇನ್ನೂ ಕ್ವೆಶನ್ಸ್ ಬರೆಸ್ತಾ ಇದೆ. ಲೈಕ್ ಇವ್ರು ಆಕ್ಚುಲಿ ನಿಜವಾದ ಲೈಕ್ ರಿಯಲ್ ಪರ್ಸ್ನಾಲಿಟಿ ಏನು ಅನ್ನೋದೇ ಒಂದು ದೊಡ್ಡ ಕ್ವೆಶನ್ ಮಾರ್ಕ್ ಆಗಿದೆ ಈ ಪರ್ಸನ್ ಮೇಲೆ. ಬಿಕಾಸ್ ಎಸ್ಪೆಷಲಿ ನಿಮ್ ಜೊತೆ ಅಂತ ಬಂದ್ರೆ ಸ್ವಲ್ಪ ಡುವೆಲ್ ನೇಚರ್ ತೋರಿಸ್ತಾ ಇದ್ದಾರೆ. ಒನ್ ಪಾಯಿಂಟ್ ಅಲ್ಲಿ ತುಂಬಾ ಸಪೋರ್ಟಿಂಗ್ ಆಗಿ ಬಿಹೇವ್ ಮಾಡೋದು, ಫ್ರೆಂಡ್ಲಿ ವೇ ಅಲ್ಲಿ ಬಿಹೇವ್ ಮಾಡೋದು, ವೆರಿ ನೆಕ್ಸ್ಟ್ ಮೂಮೆಂಟ್ ಅವರ ಒಂದು ರೂಡ್ ನೇಚರ್ನ ತೋರಿಸ್ತಾ ಇದ್ದಾರೆ. ಬಟ್ ಲೆಟ್ಸ್ ಸಿ ಇವ್ರ ಬಗ್ಗೆ ಯಾಕೆ ಇವತ್ತು ನಮಗೆ ಮೆಸೇಜ್ ಬರ್ತಾ ಇದೆ ಅಂತ. ಒಂದಿನ ಇಟ್ಸ್ ಲೈಕ್ ಅವ್ರು ಹೇಗೆ ಅಂದ್ರೆ ಬೆಳಗ್ಗೆ ಹೇಳ್ತಾರೆ ಎವ್ರಿಥಿಂಗ್ ಈಸ್ ಓಕೆ ಅಂತ, ವೆರಿ ನೆಕ್ಸ್ಟ್ ಮೂಮೆಂಟ್ ಅವರ ಒಂದು ಮಿಕ್ಸ್ಡ್ ಎನರ್ಜಿ ಸೈಡ್ ತೋರಿಸೋದು, ಈ ಥರ ತುಂಬ ಮಾಡ್ತಾ ಇದ್ದಾರೆ. ಬಟ್ ಲೆಟ್ಸ್ ಸಿ ಇನ್ ಟು ಯು, ಗುಡ್ ಕೆಮಿಸ್ಟ್ರಿ, ಗ್ರೇಟ್ ವೈಬ್ಸ್, ಪಾಸಿಟಿವ್. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಲೈಕ್ಸ್ ಯು. ಅಂದರೆ ಮೇ ಬಿ ಇವರ ಬಾಡಿ ಲ್ಯಾಂಗ್ವೇಜೇ ಆ ಥರ ಅನ್ಸುತ್ತೆ, ಸ್ವಲ್ಪ ಅಗ್ರೆಸಿವ್ ವೇಯಲ್ಲಿ ತೋರಿಸೋದು, ಎಕ್ಸ್ಪ್ರೆಸ್ ಮಾಡೋದು, ಆ ಥರ ಒಂದು ಎನರ್ಜಿ ಬರ್ತಾ ಇದೆ. ಸೊ ಈ ಪರ್ಸನ್ ಝೋಡಿಯಾಕ್ ಸೈನ್ ಬಂದ್ಬಿಟ್ಟು ಕುಂಭರಾಶಿ, ತುಲಾ ರಾಶಿ, ಮಿಥುನ ರಾಶಿ ಆಗಿರೋ ಪಾಸಿಬಿಲಿಟೀಸ್ ಇದೆ. ಆ್ಯಂಡ್ ಈ ಪರ್ಸನ್ ತುಂಬ ಜನಕ್ಕೆ ದಿಸ್ ಇಸ್ ಯುವರ್ ಎಕ್ಸ್ ಪಾರ್ಟ್ನರ್. ಗ್ರೂಪ್ ಒನ್ ಇವ್ರು ಏನಾಗ್ತಾ ಇದ್ದಾರೆ, ಒಂದ್ಸಲ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ, ಆ ಥರ ಒಂದು ಎನರ್ಜಿ, ಒಂದು ಕಾನ್ಸ್ಟೆಂಟ್ ಎನರ್ಜಿ ಇಲ್ಲ. ಓಕೆ ಬಂದ್ಬಿಟ್ಟು ಒಂದು ಸೀರಿಯಸ್ ಮಾತಾಡ್ತಾ ಇದ್ದಾರಾ, ಸೀರಿಯಸ್ ಟಾಕ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರಾ, ಇಲ್ಲ, ಒಂಥರ ಮಿಕ್ಸ್ಡ್ ವೈಬ್ ಕೊಡ್ತಾ ಇದ್ದಾರೆ. ಆನ್ ಆ್ಯಂಡ್ ಆಫ್ ಎನರ್ಜೀಸ್ ತುಂಬಾ ಇದೆ. ಮೇ ಬಿ ದಟ್ ಈಸ್ ವೈ ನಿಮಗೆ ಅವ್ರ ಬಗ್ಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಾ ಇದೆ. ಬಟ್ ನೈಟ್ ಆಫ್ ಸ್ವರ್ಡ್ಸ್ ಒಂದು ಸ್ವಲ್ಪ ಮೆಚೋರ್ಡ್ ಎನರ್ಜಿ ಅಲ್ಲ ಇದು. ಓಕೆ, ಬಿಟ್ ಇನ್ ಮೆಚೋರಿಟಿಗಿಂತ ಸ್ವಲ್ಪ ಕೆಳಗೆ. ಈ ಫೂಲ್ದು ಲೋವರ್ ವರ್ಜನ್ ಅಂತ ಹೇಳಿದ್ನಲ್ವಾ, ಅಂದ್ರೆ ಈ ಪರ್ಸನ್ ಏನಿದಾರಲ್ವಾ ನಿಮ್ಮ ಲೈಫಲ್ಲಿ, ಈ ಪರ್ಸನ್ಗೆ ಯಾವುದೇ ರೀತಿ ಸೀರಿಯಸ್ ಕನೆಕ್ಷನ್ ಬೇಡ ನಿಮ್ಮ ಜೊತೆ ಅಂತ ಅಲ್ಲ. ಐ ಗೆಸ್ ಅವರಲ್ಲೇ ಒಂದು ಸೀರಿಯಸ್ನೆಸ್ ಇಲ್ಲ. ದೇ ಆರ್ ಜಸ್ಟ್ ಲುಕಿಂಗ್ ಫಾರ್ ಸಮ್ ಕ್ಲೋಸ್ನೆಸ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಈ ಪಿಕ್ಚರ್ ನೋಡ್ಬೋದು, ಇಟ್ಸ್ ನಾಟ್ ಲುಕಿಂಗ್ ಲೈಕ್ ಒಂದು ಎಮೋಷ್ನಲ್ ಲವ್ ಆ ಥರ ಎನರ್ಜೀಸ್ ನನಗಿಲ್ಲಿ ಬರ್ತಾ ಇಲ್ಲ. ಇಟ್ ಈಸ್ ಮೋರ್ ಲೈಕ್ ಫಿಸಿಕಲ್ ಆರ್ ಸಮ್ ಕ್ಲೋಸ್ನೆಸ್. ನಿಮ್ಮ ವೈಬ್ ಇಷ್ಟ ಆಗ್ತಾ ಇದೆ, ನಿಮ್ಮ ಒಂದು ಪರ್ಸ್ನಾಲಿಟಿ ಇಷ್ಟ ಆಗ್ತಾ ಇದೆ, ಎಲ್ಲೊಂದ್ ಕಡೆ ಪಾಸಿಟಿವ್ ವೈಬ್ ಇಷ್ಟ ಆಗ್ತಾ ಇದೆ ಎಟ್ ದಿಸ್ ಮೂಮೆಂಟಿಗೆ. ಬಟ್ ಫ್ಯೂಚರ್ ಅಂತ ಬಂದರೆ ಈ ಪರ್ಸನ್ ನೋ, ನಾಟ್ ಅ ಗುಡ್ ಚಾಯ್ಸ್. ಬಿಕಾಸ್ ಐ ಡೋಂಟ್ ಥಿಂಕ್ ಅವರಿಂದ ಒಂದು ಸ್ಟೇಬಲ್ ಎನರ್ಜಿ ನಿಮಗೆ ಬರುತ್ತೆ ಅಂತ ಕೂಡ. ಬಟ್ ಎಸ್, ನಿಮಗೊಂದು ಇಂಪಾರ್ಟೆಂಟ್ ಮೆಸೇಜ್ ಗ್ರೂಪ್ ಒನ್. ಮೇ ಬಿ ಈ ಪರ್ಸನ್ ರೀಸೆಂಟಾಗಿ ನಿಮ್ಮ ಲೈಫಲ್ಲಿ ಬಂದಿರೋದು 1 ವೀಕ್ ಆಗಿರ್ಬೋದು ಮ್ಯಾಕ್ಸ್ ಅಂದರೆ. ಬಟ್ ಈ ಪರ್ಸನ್ದು ರಿಯಲ್ ಇಂಟೆನ್ಷನ್ ಇಸ್ ನಾಟ್ ಗುಡ್, ಅಥವಾ ನಿಮ್ಮ ಜೊತೆ ಲಾಸ್ಟ್ವರೆಗೂ ಇರೋದು ರಿಯಲ್ ಇಂಟೆನ್ಷನ್ ಅಂತ ನಾನು ನೋಡ್ತಾ ಇಲ್ಲ. ಬಟ್ ಎಸ್, ಫೂಲ್ ಎನರ್ಜಿ ಕೂಡ ಬಂದಿದೆ. ಲೆಟ್ಸ್ ಸಿ ವೈ ಫೂಲ್ ಎನರ್ಜಿ. ಲೆಟ್ಸ್ ಸಿ ಗ್ರೂಪ್ ಒನ್ ಫೂಲ್ ಎನರ್ಜಿ. ಓಕೆ, ಪ್ರೆಸೆಂಟ್, ಮೂವಿಂಗ್ ಆನ್, ಥ್ಯಾಂಕ್ ಯು, ನೆಕ್ಸ್ಟ್. ಹೆಂಗೆ ಮೆಸೇಜಸ್ ರಿಲೇಟ್ ಆಗುತ್ತೆ ಅಂತ ಲಿಟ್ರಲಿ. ಯೂನಿವರ್ಸೇ ನಿಮಗಿಲ್ಲಿ ಗೈಡೆನ್ಸ್ ಕೊಡ್ತಾ ಇದೆ. ತುಂಬ ಜನ ಪ್ರಾಬಬ್ಲಿ ನಿಮ್ಮ ಎಕ್ಸ್ ಪಾರ್ಟ್ನರ್ ಬಗ್ಗೆ ಕ್ವೆಶನ್ ಮಾಡ್ತಾ ಇರೋದು, ಎಲ್ಲೋ ಒಂದು ಕಡೆ ಪಾಸ್ಟ್ ಕನೆಕ್ಷನ್ ಮೇಲೆ ಇನ್ನೂ ಸ್ಟಕ್ ಆಗೋಗ್ಬಿಟ್ಟಿರೋದು, ಎಲ್ಲೋ ಒಂದು ಕಡೆ ಮೂವ್ ಆನ್ ಆಗೋದಕ್ಕೆ ಸ್ವಲ್ಪ ಕಷ್ಟಪಡ್ತಾ ಇದ್ದೀರಾ ಅನಿಸ್ತಾ ಇದೆ. ಬಟ್ ಯೂನಿವರ್ಸ್ ನಿಮಗೆ ಆ್ಯಕ್ಚುಲಿ ಎಗೇನ್ ಆ್ಯಂಡ್ ಎಗೇನ್ ಇಲ್ಲಿ ಮೆಸೇಜ್ ಕಳಿಸ್ತಾ ಇದೆ, ಈ ಪರ್ಸನ್ ನಿಮಗಲ್ಲ, ಯು ಡಿಸರ್ವ್ ಬೆಸ್ಟ್, ಯು ಡಿಸರ್ವ್ ಬೆಟರ್. ತುಂಬ ಜನ
ಅಗೇನ್ ಫೂಲ್ ಬಂದ್ಬಿಟ್ಟು ಇಟ್ಸ್ ಎ ಟ್ರಾವೆಲಿಂಗ್ ಕಾರ್ಡ್. ಓಕೆ, ಒಂದು ಅನ್ನೋನ್ ಪ್ಲೇಸ್, ಗೊತ್ತಿಲ್ದಿರೋ ಜಾಗಕ್ಕೆ ಹೋಗೋದು, ಒಂದು ನ್ಯೂ ಬಿಗಿನಿಂಗ್, ಹೊಸ ಜೀವನ ಸ್ಟಾರ್ಟ್ ಮಾಡೋದು, ಹೊಸ ಜನರ ಜೊತೆ, ಆ ಎನರ್ಜಿ ಫೂಲ್ ಟ್ಯಾರೋ ನಮಗೆ ಹೇಳುತ್ತೆ. ಆ್ಯಂಡ್ ಇಲ್ಲಿ ಮೂವಿಂಗ್ ಆನ್ ಕೂಡ ಇದೆ, ಥ್ಯಾಂಕ್ ಯು ನೆಕ್ಸ್ಟ್. ಎಲ್ಲೋ ಒಂದು ಕಡೆ ಇವನು ಸ್ವಲ್ಪ ಟ್ರಾವ್ಲಿಂಗ್, ಈ ಇಲ್ಲಿನೂ ಜನರು ದರ್ ಕೈಂಡ್ ಆಫ್ ಟ್ರಾವ್ಲಿಂಗ್, ರೈಟ್? ಹೊಸ ಜನರನ್ನ ಮೀಟ್ ಆಗ್ತಾ ಇರೋದು, ಮೇ ಬಿ ಈ ಪರ್ಸನ್ ಗೊತ್ತಿಲ್ಲ, ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಸೊ ಯೂನಿವರ್ಸ್ ಏನು ಹೇಳ್ತಾ ಇದೆ ಅಂದರೆ, ಗ್ರೂಪ್ ಒನ್, ಮೇ ಬಿ ನಾವು ಟೈಮ್ ಬಂದಿದೆ ನಿಮ್ಮ ಒಂದು ಎಕ್ಸ್ನ ಬಿಟ್ಟು ಮುಂದೆ ಹೋಗೋದು. ಬಿಕಾಸ್ ನಿಮ್ಮ ಎಕ್ಸ್ ಪಾರ್ಟ್ನರ್, ಆ ಪರ್ಸನ್ ಸ್ಟುಪಿಡ್ ವೇಯಲ್ಲಿ ತುಂಬ ಬಿಹೇವ್ ಮಾಡ್ತಾ ಇದ್ದಾರೆ, ಯಾವುದೇ ರೀತಿ ಸೀರಿಯಸ್ ಇಂಟೆನ್ಷನ್ ಇಲ್ಲ. ಬಟ್ ಅಲ್ಟಿಮೇಟ್ಲಿ ಅದು ನಿಮ್ಮ ಲೈಫಿಗೆ ಡಿಲೇ ಆಗ್ತಾ ಇದೆ, ನಿಮ್ಮ ಲೈಫ್ ಬೆಟರ್, ಇನ್ನೂ ಆ್ಯಕ್ಚುಲಿ ನಿಮ್ಮ ಹಣೆ ಬರೋದಲ್ಲಿ ಇನ್ನೂ ಬೆಟರ್ ಪೀಪಲ್, ಬೆಟರ್ ಎಕ್ಸ್ಪೀರಿಯನ್ಸಸ್ಗಳೆಲ್ಲ ಬರೆದಿದೆ. ಓಕೆ, ನಿಮ್ಮ ಒಂದು ಸ್ಟಕ್ ಎನರ್ಜಿಯಿಂದ ಈ ನ್ಯೂ ಎಕ್ಸ್ಪೀರಿಯನ್ಸ್ಗಳನ್ನ ನೀವು ಫೀಲ್ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಎಕ್ಸ್ಪೀರಿಯನ್ಸ್ ಮಾಡೋದಕ್ಕಾಗ್ತಾ ಇಲ್ಲ, ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಮೇ ಬಿ ತುಂಬ ಜನಕ್ಕೆ ಇಟ್ಸ್ ಲೈಕ್ ಔಟ್ ಆಫ್ ಕಂಟ್ರಿ ಟ್ರಾವೆಲ್ ಅಥವಾ ಸೋಲೋ ಟ್ರಾವೆಲ್. ಲೈಕ್ ಇಷ್ಟು ದಿನ ಓಕೆ ಒಂದು ಸ್ಟೇಟಲ್ಲಿ ಇದ್ರಿ, ಬಟ್ ಟೈಮ್ ಬಂದಿದೆ ಒಂದು ಸ್ವಲ್ಪ ಹೊಸ ಜಾಗನ ಎಕ್ಸ್ಪ್ಲೋರ್ ಮಾಡೋದಕ್ಕೆ, ಹೊಸ ಜನರನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಎಲ್ಲೋ ಒಂದು ಕಡೆ ನೀವು ಒಂದೇ ಗುಂಪೊಳಗೆ ಮುಳುಗೋಗ್ಬಿಟ್ಟಿದ್ದೀರಾ, ಒಂದೇ ಲೈಕ್ ಪ್ಲೇಸಲ್ಲಿ ಮುಳುಗೋಗ್ಬಿಟ್ಟಿದ್ದೀರಾ, ಶಾಲೋ ಕೈಂಡ್ ಆಫ್ ವೈಬ್ ಬರ್ತಾ ಇದೆ. ಈ ಪರ್ಸನ್ನಿಂದ ಒಂಥರ ಸ್ಟಕ್ ಆಗೋಗ್ಬಿಟ್ಟಿದ್ದೀರಾ. ಲೈಕ್ ಏನಾಗಿದೆ, ಒಂದು ಕನೆಕ್ಷನ್ ಕಾರಣದಿಂದ ನೀವು ಒಂದು ಹೊಸ ಕನೆಕ್ಷನ್ ಬಗ್ಗೆ ಯೋಚನೆನೂ ಮಾಡ್ತಾ ಇಲ್ಲ. ಬಟ್ ಟೈಮ್ ಬಂದಿದೆ ಗ್ರೂಪ್ ಒನ್, ಸಮಥಿಂಗ್ ನ್ಯೂ ನೀವು ಅಲೋ ಮಾಡಿದ್ರೆ ಮಾತ್ರ ಅದು ಪಾಸಿಬಲ್ ಇರೋದು. ಅಗೇನ್ ಸಿ ಚಾರಿಯಟ್ ವಿತ್ ಫೂಲ್, ಇಟ್ಸ್ ಅ ಟ್ರಾವೆಲ್ ಎನರ್ಜಿ. ಗ್ರೂಪ್ ಒನ್, ಐ ಆಮ್ ಡ್ಯಾಮ್ ಶ್ಯೂರ್ ವೆರಿ ಸೂನ್ ಒಂದು ನ್ಯೂ ಪ್ಲೇಸಿಗೆ ನೀವು ರೀಲೊಕೇಟ್ ಆಗೋದು ಅಥವಾ ಮೂವ್ ಆಗೋ ಪಾಸಿಬಿಲಿಟೀಸ್ ಇದೆ. ಐ ಡೋಂಟ್ ಥಿಂಕ್ ಕರಿಯರ್ ಕಾರಣಕ್ಕಂತ ಅನ್ನಿಸ್ತಾ ಇಲ್ಲ, ಬಟ್ ನಿಮಗೇನೆ ಫೀಲ್ ಆಗುತ್ತೆ ನಿಮಗೊಂದು ಹೊಸ ಚೇಂಜಸ್ ಬೇಕು, ಫ್ರೆಶ್ ಚೇಂಜಸ್ ನಿಮ್ಮ ಲೈಫಲ್ಲಿ ಬೇಕು ಅಂತ ಪ್ರಾಬ್ಲಿ ನಿಮಗೇನೆ ಅನಿಸುತ್ತೆ. ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಬಟ್ ಲೆಟ್ ಸಿ ಚಾರಿಯಟ್ ಇಲ್ಲಿ ಯಾಕೆ ಬಂದಿದೆ ಅಂತ. ಗ್ರೂಪ್ ಒನ್, ತುಂಬ ಜನಕ್ಕೆ ಪ್ರಾಬ್ಲಿ ಒಂದು ನ್ಯೂ ಆಪರ್ಚುನಿಟಿ ಬರ್ಬೋದು. ಕರಿಯರ್ ಪಾಸಿಬಿಲಿಟೀಸ್ ಇದೆ, ಅದು ನಿಮಗೆ ಹೊಸ ಜಾಗಕ್ಕೆ ಕರ್ಕೊಂಡು ಹೋಗ್ಬೋದು. ಇನ್ ಕೇಸ್ ನಿಮಗೆ ಆಪರ್ಚುನಿಟಿ ಸಿಕ್ಕಿದ್ರೆ ಐ ಥಿಂಕ್ ಟೇಕ್ ರಿಸ್ಕ್. ಗ್ರೂಪ್ ಒನ್, ಇಟ್ಸ್ ಓಕೆ ಟು ಟೇಕ್ ರಿಸ್ಕ್, ಇಟ್ಸ್ ಓಕೆ ಟು ಎಕ್ಸ್ಪ್ಲೋರ್ ಸಮಥಿಂಗ್ ನ್ಯೂ. ಬಿಕಾಸ್ ಇಷ್ಟು ದಿನ ಒಂದು ಸ್ಟುಪಿಡ್ ಪರ್ಸನ್ ಜೊತೆ ನಿಮ್ಮ ಟೈಮ್ ವೇಸ್ಟ್ ಮಾಡಿದ್ದೀರಾ. ಸೊ ಟೈಮ್ ಹ್ಯಾಸ್ ಕಮ್, ಒಂದು ಹೊಸ ಲೈಫ್, ನ್ಯೂ ಬಿಗಿನಿಂಗ್, ಹೊಸ ರಿಸ್ಕ್ ತಗೊಳ್ಳೋದು ಟೈಮ್ ಬಂದಿದೆ. ಇನ್ಸೈಡ್ ಸ್ಕೂಪ್, ಅ ಕ್ಲೋಸರ್ ಲುಕ್, nosy up in your business. So it's more like ತುಂಬ ಜನ ಐ ಗೆಸ್ ನೀವು ಯು ಗೈಸ್ ವಿಲ್ ಬಿ ಲೀಸ್ಟ್ ಬಾದರ್ಡ್. ಅಂದರೆ ಆ ಪರ್ಸನ್ ಇದ್ದಾರಾ ನಿಮ್ಮ ಲೈಫಲ್ಲಿ ಇಲ್ವಾ, ಆ ಪರ್ಸನ್ ಎನರ್ಜಿ ಇದೆಯಾ ಇಲ್ವಾ, ಮೇ ಬಿ ಇಷ್ಟು ದಿನ ಎಫೆಕ್ಟ್ ಆಗ್ತಾ ಇತ್ತು ಅನಿಸುತ್ತೆ. ಬಟ್ ಇನ್ಮೇಲೆ ಯು ಗೈಸ್ ವಿಲ್ ಬಿ ಲೀಸ್ಟ್ ಬಾದರ್ಡ್. ಆ ಪರ್ಸನ್ ಯಾವ ಥರ ಎಫೆಕ್ಟ್ ಮಾಡ್ತಾ ಇದ್ದಾರೆ, ಹೆಂಗೆ ಎಫೆಕ್ಟ್ ಮಾಡ್ತಾ ಇದ್ದಾರೆ, ಅಷ್ಟು ಅಟೆನ್ಷನ್ ಕೊಡ್ತಾ ಇಲ್ಲ ಅನ್ನೋದನ್ನು ನೋಡ್ತಾ ಇದ್ದೀನಿ. ಗೋಯಿಂಗ್ ಫಾರ್ವರ್ಡ್ ಫ್ಯೂಚರಲ್ಲೂ ಕೂಡ ಗ್ರೂಪ್ ಒನ್ ನಿಮ್ಮ ಒಂದು ಲೈಫ್ ಕ್ಲೋಸರ್ ಲುಕ್, ಅಂದರೆ ತುಂಬ ಸೀರಿಯಸ್ ಆಗ್ತೀರಾ ನಿಮ್ಮ ಲೈಫ್ ಮೇಲೆ, ಆಪರ್ಚುನಿಟೀಸ್ ನಿಮ್ಮ ಲೈಫಲ್ಲಿ ಏನಿದೆ ಅದ್ರ ಮೇಲೆ. ಆ್ಯಂಡ್ ಚಾರಿಯಟ್ ಎನರ್ಜಿ, ಐ ಥಿಂಕ್ ಯು ವಿಲ್ ಫೈಟ್ ಫಾರ್ ಯುವರ್ ಗೋಲ್ಸ್. ಲೈಕ್ ಅಲ್ಟಿಮೇಟ್ಲಿ ನಿಮಗೆ ನಿಮ್ಮ ಒಂದು ಲಾಂಗ್ ಟರ್ಮ್ ಗೋಲ್ಸ್ ಎಲ್ಲ ನೆನಪಾಗ್ಬೋದು. ಈ ಪರ್ಸನ್ ಕಾರಣದಿಂದ ತುಂಬ ಗೋಲ್ಸ್ಗಳು ನೀವು ಮಧ್ಯದಲ್ಲೇ ಬಿಟ್ಟಿದ್ದು, ಮಧ್ಯದಲ್ಲೇ ಗಿವ್ ಅಪ್ ಮಾಡಿದ್ದು ಎಲ್ಲ ಇದೆ. ಒಂದು ಬ್ರೇಕ್ ತೊಗೊಂಡಿದ್ದು ಕರಿಯರಲ್ಲಿ, ನಿಮ್ಮ ಒಂದು ಡ್ರೀಮ್ಸ್ಗೆ ಬ್ರೇಕ್ ತೊಗೊಂಡಿದ್ದೆಲ್ಲ ನೋಡ್ತಾ ಇದ್ದೀನಿ. ಬಟ್ ಫೈನಲಿ ಗ್ರೂಪ್ ಒನ್ ನಿಮಗೆ ರಿಯಲೈಸೇಷನ್ ಆಗೋದು ನೋಡ್ತಾ ಇದ್ದೀನಿ. ತುಂಬ ಜನ ಮುಂಚೆನೇ ಹೇಳ್ದಂಗೆ ಟ್ರಾವೆಲಿಂಗ್ ಪಾಸಿಬಿಲಿಟೀಸ್ ಇದೆ, ಫಾರ್ ಅವೇ ಫ್ರಮ್ ಯೋರ್ ಪ್ಲೇಸ್, ಅಲ್ಲಿಂದ ಒಂದು ಬೆಟರ್ ಸ್ಕೋಪ್ ನಿಮಗಿರೋದು ನೋಡ್ತಾ ಇದ್ದೀನಿ. ಆ್ಯಂಡ್ ಲೆಟ್ಸ್ ಸಿ ಇನ್ ಡೆಪ್ತ್ ಆಗಿ ನೋಡೋಣ. ಲೆಟ್ಸ್ ಸಿ ಗ್ರೂಪ್ ಒನ್ ಇನ್ ಡೆಪ್ತ್. ದೆರ್ ಈಸ್ ಫೈರ್, ಸ್ಟ್ರಾಂಗ್ ಎಮೋಷನ್, ಪ್ಯಾಷನ್, ಲವ್ ಆರ್ ಹೇಟ್. ಮುಂಚೆನೇ ಹೇಳ್ದಂಗೆ ಎಸ್, ಯಾರೋ ಒಬ್ರು ನಿಮ್ಮ ಲೈಫಲ್ಲಿ ಇದ್ರು, ಲೈಕ್ ಇಟ್ ಈಸ್ ಡಿಫಿಕಲ್ಟ್, ಅವ್ರನ್ನ ಬಿಟ್ಟು ಹೋಗೋದು ತುಂಬ ಕಷ್ಟ ಇದೆ. ಅಟ್ಯಾಚ್ಮೆಂಟ್ ಅನ್ನೋದು ನಿಮಗೆ ಆಗೋಗ್ಬಿಟ್ಟಿದೆ. ಅದು ಲವ್ವೋ ಅದು ಹೇಟೋ ನಿಮಗೆ ಇನ್ನೂ ಡಿಫೈನ್ ಮಾಡೋದಕ್ಕೂ ನಿಮಗೆ ಗೊತ್ತಾಗ್ತಾ ಇಲ್ಲ. ಬಟ್ ಎಸ್, ಈ ಪರ್ಸನ್ ಒಂದು
ಇಂಪಾರ್ಟೆಂಟ್ ರೋಲ್ ನಿಮ್ಮ ಲೈಫಲ್ಲಿ ಪ್ಲೇ ಮಾಡಿದ್ದಾರೆ. ತುಂಬಾನೇ ಕ್ಲೋಸ್ ಇದ್ದೀರಾ, ಬಟ್ ಅವರಿಂದ ಡಿಟ್ಯಾಚ್ ಆಗೋದಕ್ಕೆ ಕಷ್ಟ ಆಗ್ತಾ ಇದೆ. ಬಟ್ ಕೀಪ್ ಇನ್ ಮೈಂಡ್, ಅದು ನಿಮಗೆ ಯಾವುದೇ ರೀತಿ ಹೆಲ್ಪ್ ಮಾಡ್ತಾ ಇಲ್ಲ, ನಿಮ್ಮ ಲೈಫ್ನ ಸ್ಟಕ್ ಇರಿಸ್ತಾ ಇದೆ ಬಿಟ್ರೆ ಆ ಫೈರು ನಿಮ್ಮ ಲೈಫ್ನೇ ಸುಡ್ತಾ ಬರ್ತಾ ಇದೆ. ನಿಮಗೆ ಅದು ಅರ್ಥ ಆಗ್ತಾ ಇಲ್ಲ. ಯು ಆರ್ ಟೂ ಮಚ್ ಸ್ಟಕ್, ಬಟ್ ದಟ್ ಈಸ್ ನಾಟ್ ಗುಡ್. ಸಿ, ಬೆಂಕಿ ಆಗಿರ್ಬೋದು, ದೂರದಿಂದ ನೋಡೋಕ್ಕೆ ಚಂದ, ಅಥವಾ ಚಳಿಯಾದಾಗ ಲೈಕ್ ತುಂಬ ಹತ್ರ ಹೋದರೆ ಅದು ಸುಟ್ಟೆ ಸುಡುತ್ತೆ ಅಲ್ವಾ. ಸೊ ಇಲ್ಲೂ ಕೂಡ ನಿಮಗೆ ಅದೇ ಇಂಪಾರ್ಟೆಂಟ್ ಮೆಸೇಜ್. ಯಾವ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಡೋಂಟ್ ಜಾಸ್ತಿ ಅದನ್ನು ಎಂಕರೇಜ್ ಮಾಡಬೇಡಿ. ಡೀಪ್ ಪರ್ಸ್ನಲ್ ಸ್ಟ್ರೆಂತ್ ಆ್ಯಂಡ್ ಪೀಸ್ ದಟ್ ಅಜರ್ಸ್ ಸಕ್ಸಸ್. ಎಸ್, ಅಗೇನ್ ದಿಸ್ ಇಸ್ ಲೈಕ್ ಪ್ಲೇಸ್, ಒಂದು ಪ್ಲೇಸ್ ಬಗ್ಗೆನೇ ಇಲ್ಲಿ ತೋರಿಸ್ತಾ ಇದೆ, ಹೊಸ ಜಾಗ. ಸಿ, ಲುಕ್ ಎಟ್ ದಿಸ್, ಈ ಒಂದು ಕಾರ್ಡಲ್ಲೂ ಮೌಂಟೇನ್ಸ್ ಮೌಂಟೇನ್ಸ್ ಮೌಂಟೇನ್ಸ್. ಐ ಫೀಲ್ ಒಂದು ಮೌಂಟೇನ್ ಇರೋ ಪ್ಲೇಸ್, ಪೀಕ್ಸ್, ಚಿಕ್ಕಮಂಗ್ಳೂರು ಆರ್ ಸಕಲೇಶ್ಪುರ್, ಪೀಕ್ಸ್ ಇರೋ ಜಾಗ, ಅಥವಾ ಔಟ್ ಆಫ್ ಕಂಟ್ರಿ, ಆ ಥರ ಪ್ಲೇಸಸ್ಸಿಗೆ ನೀವು ಹೋಗೋ ಪಾಸಿಬಿಲಿಟೀಸ್ ಇದೆ. ಎಲ್ಲಿ ಮೌಂಟೇನ್ಸ್ ಎಲ್ಲ ಜಾಸ್ತಿ ಇರುತ್ತೆ, ಎಲ್ಲಿ ಕಡಿಮೆ ಜನ ಇರ್ತಾರೆ, ನೇಚರ್ಗೆ ಹತ್ರ ಎಲ್ಲಿ ಇರ್ತೀರಾ, ಪ್ರಾಬ್ಲಿ ಆ ಥರ ಒಂದು ಜಾಗಕ್ಕೆ ನೀವು ಶಿಫ್ಟ್ ಆಗೋದು, ಅಥವಾ ಆ ಥರ ಒಂದು ಜಾಗಕ್ಕೆ ನೀವು ಟ್ರಾವೆಲ್ ಮಾಡೋದು ನೋಡ್ತಾ ಇದ್ದೀನಿ. ಗ್ರೂಪ್ 1, ಯು ವಿಲ್ ಟೇಕ್ ಅ ನ್ಯೂ ಲೈಫ್, ಲೈಕ್ ಒಂದು ನ್ಯೂ ಲೈಫ್ನ ನೀವು ಸ್ಟಾರ್ಟ್ ಮಾಡ್ತೀರಾ. ಮೌಂಟೇನ್ ಏರಿಯಾ, ನೇಚರ್ ಕೈಂಡ್ ಆಫ್ ಏರಿಯಾ, ಎಲ್ಲಿ ಜನರದು ಎನರ್ಜಿ ಸ್ವಲ್ಪ ಕಡಿಮೆ ಇರುತ್ತೆ, ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಆ್ಯಂಡ್ ದೆರ್ ಈಸ್ ಯೋಕ್ ಏನು ಹೇಳ್ತಾ ಇದೆ ಅಂದರೆ, ಐ ಥಿಂಕ್ ಇಟ್ ಈಸ್ ಯೋಕ್ ಆರ್ ಯೋಕಿ, ಐ ಡೋಂಟ್ ನೋ. ಫೀಲಿಂಗ್ ಟೈಡ್ ಡೌನ್ ಆರ್ ಫ್ರಸ್ಟ್ರೇಟೆಡ್, ಗೋಯಿಂಗ್ ಫಾರ್ವರ್ಡ್. ನಿಮ್ಮ ಲೈಫ್ ತುಂಬಾ ಕಾಂಪಿಟೇಟಿವ್ ಆಗಿ ಆಗುತ್ತೆ. ಗ್ರೂಪ್ 1, ಡೋಂಟ್ ಟೇಕ್ ಯುವರ್ ಲೈಫ್ ಫಾರ್ ಗ್ರ್ಯಾಂಟೆಡ್. ಸಿ, ಎಷ್ಟೇ ಫ್ರಸ್ಟ್ರೇಷನ್ ಬರಲಿ, ಫೈಟ್ ಮಾಡೋದು ನೋಡ್ತಾ ಇದ್ದೀನಿ, ಗಿವ್ ಅಪ್ ಮಾಡ್ತಾ ಇಲ್ಲ ನೀವು. ಯಾರು ಏನೇ ನಿಮ್ಮ ಡ್ರೀಮ್ಸಿಗೆ ಅಡ್ಡ ಬರಲಿ, ಲೈಕ್ ದಿಸ್ ಟೈಮ್ ಯು ವಿಲ್ ಫೈಟ್ ಫಾರ್ ಯುವರ್ ಡ್ರೀಮ್ಸ್, ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಆ್ಯಂಡ್ ಇನ್ನೂ ಸ್ಮಾರ್ಟ್ ವೇಯಲ್ಲಿ ನೀವು ಬಿಹೇವ್ ಮಾಡೋದು ನೋಡ್ತಾ ಇದ್ದೀನಿ. ಗ್ರೂಪ್ 1, ಯಾರಿಗೂ ನಿಮ್ಮ ಲೈಫ್ ಕಂಟ್ರೋಲ್ ನೀವು ಕೊಡಲ್ಲ ಎಲ್ಲದಕ್ಕಿಂತ ಜಾಸ್ತಿಯಾಗಿ. ಲುಕ್ ಎಟ್ ದಿಸ್ ಹೈರೋಫ್ಯಾಂಟ್ ಎನರ್ಜಿ. ಎಲ್ಲೋ ಒಂದು ಕಡೆ ನಿಮ್ಮ ವ್ಯಾಲ್ಯೂಸ್ ಆಗಿರ್ಬೋದು, ನಿಮ್ಮ ಒಂದು ಫ್ಯಾಮಿಲಿ ವ್ಯಾಲ್ಯೂಸ್, ಆರ್ ನೀವು ನಿಮ್ಮ ಮೇಲೆ ಏನು ವ್ಯಾಲ್ಯೂಸ್ ಕಟ್ಕೊಂಡಿದ್ರಿ ಅದಕ್ಕೆ ನೀವು ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳೋದು, ಆ ಥರ ಒಂದು ಎನರ್ಜಿ. ಇಟ್ಸ್ ಲೈಕ್ ಇಷ್ಟು ದಿನ ಸ್ವಲ್ಪ ನೀವು ಡಿಸ್ಟ್ರಾಕ್ಟ್ ಆಗಿದ್ರಿ ನಿಜ, ಬಟ್ ಕಮಿಂಗ್ ಬ್ಯಾಕ್ ಟು ಯುವರ್ ಫಾರ್ಮ್, ನಿಮ್ಮ ವ್ಯಾಲ್ಯೂಸ್, ಅದಕ್ಕೆ ನೀವು ಹೋಗ್ತಿರೋದು ನೋಡ್ತಾ ಇದ್ದೀನಿ. ಆ್ಯಂಡ್ ಎಲ್ಲದಕ್ಕಿಂತ ಜಾಸ್ತಿಯಾಗಿ ಇನ್ಮೇಲೆ ನೀವು ಯಾವುದೇ ಒಂದು ಈವನ್ ಒಂದು ರ್ಯಾಂಡಮ್ ಮೆಸೇಜಸ್ ಬಂದ್ರೂ ಅದನ್ನ ನೀವು ತುಂಬ ಡೀಪಾಗಿ ಅನಲೈಸ್ ಮಾಡಿ ರೆಸ್ಪಾಂಡ್ ಮಾಡೋದು. ಬಿಕಾಸ್ ಯು ಡೋಂಟ್ ವಾಂಟ್ ಅನ್ನೆಸರಿ ಡ್ರಾಮಾ ನಿಮ್ಮ ಲೈಫಲ್ಲಿ ಬೇಡ. ಆ ಥರ ಒಂದು ಎನರ್ಜಿ ನಿಮಗೋಸ್ಕರ ನೀವು ಈ ಥರ ಒಂದು ಪರ್ಸ್ನಾಲಿಟಿನ ಮಾಡ್ಕೊಳ್ಳೋದು ನೋಡ್ತಾ ಇದ್ದೀನಿ. ಕಿಸ್ಸಿಂಗ್, ಇಟ್ಸ್ ಮೇಯ್ನ್ ಆಗಿ ಸ್ವ್ಯಾಗ್ ಎನರ್ಜಿ, ಲೈಕ್ ಯಾರನ್ನೂ ಫಾಲೋ ಮಾಡಲ್ಲ, ಒನ್ ಥಿಂಗ್. ಆ್ಯಂಡ್ ಯಾರು ಏನೇ ಇನ್ಫ್ಲುಯೆನ್ಸ್ ಮಾಡೋದಕ್ಕೆ ಬಂದು ನೀವು ಇನ್ಫ್ಲುಯೆನ್ಸ್ ಆಗಲ್ಲ. ಗ್ಯಾರಂಟೀಡ್ ಸಕ್ಸಸ್. ನೀವು ಯಾವಾಗ ನಿಮ್ಮ ಒಂದು ವ್ಯಾಲ್ಯೂಸ್, ಈ ಪರ್ಸನ್ ಬರೋದಕ್ಕೂ ಮುಂಚೆ ನಿಮ್ಮ ಲೈಫಿಗೆ ಏನು ವ್ಯಾಲ್ಯೂಸ್ ಹಾಕ್ಕೊಂಡಿದ್ರಿ ಅಲ್ವಾ, ಆ ಲಾಂಗ್ ಟರ್ಮ್ ಪ್ಲ್ಯಾನ್ಸಿಗೆ ನೀವು ಯಾವಾಗ ಸ್ಟಿಕ್ ಆನ್ ಆಗಿರ್ತೀರಾ ಆವಾಗ ನಿಮಗೆ ಸಕ್ಸಸ್ ಬರುತ್ತೆ. ಆ್ಯಂಡ್ ಎಲ್ಲದಕ್ಕಿಂತ ಜಾಸ್ತಿ ತುಂಬ ಜನಕ್ಕೆ ನಾನು ಏನು ನೋಡ್ತಾ ಇದ್ದೀನಿ, ಈವನ್ ಸ್ಟೂಡೆಂಟ್ಸ್ ಅಥವಾ ಏನೋ ಒಂದು ಕೋರ್ಸ್ ಮಾಡೋದನ್ನ ನೋಡ್ತಾ ಇದ್ದೀನಿ. ತುಂಬ ಜನ ಇಷ್ಟು ದಿನ ಸ್ವಲ್ಪ ಆ ಕೋರ್ಸಿಗೆ ನೀವು ಇಂಪಾರ್ಟೆನ್ಸ್ ಕೊಡ್ತಿರಲಿಲ್ಲ, ಬಟ್ ಇವಾಗ ಒಂದು ಸೀರಿಯಸ್ನೆಸ್ ಬರ್ತಾ ಇರೋದು ಗ್ರೂಪ್ 1, ಆ್ಯಂಡ್ ಸೀರಿಯಸ್ನೆಸ್ ನೀವೇ ತಗೊತಾ ಇರೋದು. ಫೈನಲಿ ಇಟ್ಸ್ ಲೈಕ್ ಏನಾಗಿರುತ್ತೆ ಗೊತ್ತಾ, ಓಕೆ ನೀವು ಒಬ್ಬ ಡೆಂಟಿಸ್ಟ್ ಆಗಬೇಕು ಅಂತ ಇರ್ತೀರಾ, ಬಟ್ ಏನೋ ಒಂದು ಡಿಸ್ಟ್ರಾಕ್ಷನ್ ಆಗುತ್ತೆ ನಿಮ್ಮ ಲೈಫಲ್ಲಿ. ಬಟ್ ದ ಥಿಂಗ್ ಈಸ್ ಯು ಆರ್ ನೌ ಬ್ಯಾಕ್ ಆನ್ ಟ್ರ್ಯಾಕ್. ನಿಮ್ಮ ಟ್ರ್ಯಾಕಲ್ಲಿ ಇದ್ದವ್ರು ತುಂಬ ಜನ ಮುಂದೆ ಆಲ್ರೆಡಿ ಹೋಗಿರ್ಬೋದು, ಬಟ್ ನೀವು ಗಿವ್ ಅಪ್ ಮಾಡೋದಕ್ಕೆ ರೆಡಿ ಇಲ್ಲ. ಮತ್ತೆ ಟ್ರ್ಯಾಕಿಗೆ ಬಂದಿದ್ರ, ಮತ್ತೆ ನಿಮ್ಮ ಲಾಂಗ್ ಟರ್ಮ್ ಪ್ಲ್ಯಾನ್ಸ್ ಎಲ್ಲ ಏನಿತ್ತು ಮತ್ತೆ ನಿಮಗೆ ನೆನಪಾಗಿದೆ. ಆ್ಯಂಡ್ ಯಾರನ್ನೂ ಫಾಲೋ ಮಾಡ್ತಾ ಇಲ್ಲ. ಈವೊಂದು ಎಷ್ಟೇ ಟೈಮ್ ತೊಗೊಳ್ಳಿ, ಈ ವರ್ಷ ನಿಮಗೆ ಸಕ್ಸಸ್ ಸಿಗಲ್ಲ ಅಂದರೂ ಪರವಾಗಿಲ್ಲ, ನೆಕ್ಸ್ಟ್ ವರ್ಷ ಸಿಕ್ಕಿದ್ರೂ ಪರವಾಗಿಲ್ಲ, ಲಾಂಗ್ ಟರ್ಮ್ ಆದರೂ ಪರವಾಗಿಲ್ಲ, ಶಾರ್ಟ್ ಕಟ್ ಅಂತೂ ತೊಗೊಳ್ಳಲ್ಲ. ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ.
ತುಂಬ ಸೀರಿಯಸ್ನೆಸ್ ಜಾಸ್ತಿ ಆಗ್ತಾ ಇದೆ ಗ್ರೂಪ್ ಒನ್. ಆ್ಯಂಡ್ ಈವನ್ ರಿಲೇಷನ್ಶಿಪ್ಪಲ್ಲೂ ಕೂಡ ಯಾವುದೇ ರೀತಿ ಕ್ಯಾಶುವಲ್ ಫೀಲಿಂಗ್ಸ್ನ ನೀವು ಅಟೆನ್ಷನ್ ಕೊಡ್ತಾ ಇಲ್ಲ, ಕೊಡೋದು ಬೇಡ, ಆ ಥರ ಎನರ್ಜಿ ಬರ್ತಾ ಇದೆ. ಯು ಶುಡ್ ನಾಟ್ ಗಿವ್ ಅಟೆನ್ಷನ್. ಇವಾಗ ಒಬ್ರು ಇಷ್ಟ ಆದ್ರೆ ಕ್ರಶ್ ಆಯ್ತಾ, ಅದನ್ನ ನೀವು ಇನ್ನೂ ಡೀಪಾಗಿ ತಗೊಳ್ಳೋ ಹೋಗೋ ನೆಸೆಸರಿ ಇಲ್ಲ. ಬಿಕಾಸ್ ಫಸ್ಟ್ ಆಫ್ ಆಲ್ ನಿಮಗೆ ಆಲ್ರೆಡಿ ಒಂದು ಏನೋ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ. ಲೈಕ್ ಐ ಫೀಲ್ ಲೈಕ್ ಯಾವ ಒಂದು ಪರ್ಸನ್ ಜೊತೆ ನೀವು ಕನೆಕ್ಷನಲ್ಲಿ ಇದ್ರಿ ಅಂದರೆ ನಿಮ್ಮ ಒಂದು ವ್ಯಾಲ್ಯೂಸ್, ಅವರ ವ್ಯಾಲ್ಯೂಸ್, ನಿಮ್ಮ ಒಂದು ಫ್ಯಾಮಿಲಿ ಕಲ್ಚರ್ ಆಗಿರ್ಬೋದು, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಅವರ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಮ್ಯಾಚೇ ಆಗ್ತಿರ್ಲಿಲ್ಲ. ತುಂಬ ಡಿಫಿಕಲ್ಟೀಸ್ ಫೇಸ್ ಮಾಡಿದ್ದೀರಾ, ತುಂಬ ಸ್ಟ್ರಗಲಿಂಗ್ ಸಿಚುವೇಶನ್ನ ಫೇಸ್ ಮಾಡಿದ್ದೀರಾ ನೀವು. ಬಟ್ ಎಸ್, ಟೈಮ್ ಹ್ಯಾಸ್ ಕಮ್ ಫೈನಲಿ ಬ್ಯಾಕ್ ಟು ರೂಟ್ಸ್, ಆ ಥರ ಒಂದು ಎನರ್ಜಿ. ಯಾರನ್ನೂ ಫಾಲೋ ಮಾಡ್ತಾ ಇಲ್ಲ, ಇಟ್ಸ್ ಓಕೆ, ತುಂಬ ಟೈಮ್ ತೊಗೊಂಡ್ರು ಪರವಾಗಿಲ್ಲ. ಆ್ಯಂಡ್ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ ಅಂದರೆ ಫೈನಲಿ ನೀವು ಕಮಿಟ್ಮೆಂಟಿಗೆ ಜಂಪ್ ಆಗಿಬಿಡಲ್ಲ. ತುಂಬ ಯೋಚನೆ ಮಾಡ್ತೀರಾ ಹಿಂದೆ ಮುಂದೆ, ವ್ಯಾಲ್ಯೂಸ್ ಆಗಿರ್ಬೋದು, ಕಲ್ಚರ್ ಆಗಿರ್ಬೋದು, ಲೈಫ್ ಸ್ಟೈಲ್ ಆಗಿರ್ಬೋದು, ಎಲ್ಲ ಇವ್ಯಾಲ್ಯೂಯೇಟ್ ಮಾಡಿಬಿಟ್ಟು ತುಂಬ ಜನರದ್ದು ಗೈಡೆನ್ಸ್ ತೊಗೊಂಡು ನೀವು ಲೈಫಲ್ಲಿ ಮುಂದೆ ಹೋಗೋದನ್ನ ನೋಡ್ತಾ ಇದ್ದೀನಿ. ಸೊ ಯಾವಾಗ ನೀವು ಗೈಡೆನ್ಸ್ ತೊಗೊತೀರಾ ಅಲ್ವಾ, ಆವಾಗಲೇ ನಿಮಗೊಂದು ಸಕ್ಸಸ್ ಸಿಗೋದು. ನಿಮಗೆ ಏನೇ ಗೊತ್ತಿರ್ಬೋದು, ಎಷ್ಟೇ ಕೋರ್ಸ್ ಮಾಡಿರ್ಬೋದು, ಎಷ್ಟೇ ಸ್ಕಿಲ್ಸ್ ಇರ್ಬೋದು, ಬಟ್ ಅಲ್ಟಿಮೇಟ್ಲಿ ನಿಮಗೊಂದು ಗೈಡೆನ್ಸ್ ನೆಸೆಸರಿ ಇದೆ ಗ್ರೂಪ್ ಒನ್. ನಿಮ್ಮ ಡಿಸಿಷನ್ ಸರಿನೇ ಇರ್ಬೋದು, ಬಟ್ ಅಟ್ಲೀಸ್ಟ್ ಒಂದು ಅಶ್ಯೂರೆನ್ಸ್, ಒಂದು ಡಬಲ್ ಕನ್ಫರ್ಮೇಷನ್, ಡಬಲ್ ಅಥೆಂಟಿಕೇಶನ್ ಥರ ಒಂದು ನಿಮ್ಮ ಲೈಫಲ್ಲಿ ಯಾರೇನಾದ್ರು ಗೈಡೆನ್ಸ್ ತಗೊಳ್ಳಿ. ಇಟ್ಸ್ ಹೈ ಟೈಮ್. ನಿಮ್ಗಿಂತ ಸ್ವಲ್ಪ ಗೊತ್ತಿರೋದ್ರಿಂದ ಸ್ವಲ್ಪ ತಿಳುವಳಿಕೆ ನೀವು ತಗೋಬೇಕು. ಬಿಕಾಸ್ ನೆಸಸರಿ ಇದೆ, ಆವಾಗಲೇ ನಿಮಗೊಂದು ಸಕ್ಸಸ್ ಕೂಡ ಸಿಗೋದು. ನಿಮಗಿವಾಗ ಬ್ಲೆಸ್ಸಿಂಗ್ಸ್ ಬೇಕು ಎಲ್ಲದಕ್ಕಿಂತ ಜಾಸ್ತಿಯಾಗಿ, ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಸೊ ಎಸ್, ದಟ್ಸ್ ದ ಮೆಸೇಜ್ ಗ್ರೂಪ್ ಒನ್. ವೆರಿ ಇಂಟ್ರೆಸ್ಟಿಂಗ್. ನೀವು ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಏನನ್ನಿಸ್ತು ಅಂತ. ಓಕೆ, ಇಟ್ಸ್ ಓಕೆ, ಲೈಫ್ ಸ್ವಲ್ಪ ನಿಮಗೆ ಫ್ರಸ್ಟ್ರೇಟೆಡ್ ಥರ ಫೀಲ್ ಆಗ್ಬೋದು, ಬಟ್ ಡೋಂಟ್ ಫರ್ಗೆಟ್ ನಿಮ್ಮ ವ್ಯಾಲ್ಯೂಸ್, ನಿಮ್ಮ ಲಾಂಗ್ ಟರ್ಮ್ ಪ್ಲ್ಯಾನ್ಸ್, ನಿಮಗೆ ನಿಮ್ಮ ಟೀಚರ್, ನಿಮ್ಮ ಗೈಡೆನ್ಸ್, ನಿಮ್ಮ ಫ್ಯಾಮಿಲಿಲಿ ಏನು ಹೇಳಿದರು, ಏನು ಕಲ್ತ್ಕೊಂಡು ಬಂದಿದ್ರಿ, ಡೋಂಟ್ ಫರ್ಗೆಟ್. ಎಲ್ಲೂ ನೀವು ಶಾರ್ಟ್ಕಟ್ನ ತಗೊಳ್ಳೋದಕ್ಕೆ ಹೋಗಬೇಡಿ. ಓಕೆ, ಸ್ಟಿಕ್ ಟು ಯುವರ್ ರೂಟ್ಸ್ ಅಂತಲೇ ನೋಡ್ತಾ ಇದ್ದೀನಿ. ಆವಾಗ ನಿಮಗೆ ಗ್ಯಾರಂಟಿಡ್ ಸಕ್ಸಸ್ ಸಿಗುತ್ತೆ, ರೆಕಗ್ನಿಷನ್ ಸಿಗುತ್ತೆ, ಜನ ನೋಟಿಸ್ ಕೂಡ ಮಾಡ್ತಾರೆ. ಓಕೆ, ಯಾರನ್ನೂ ಫಾಲೋ ಮಾಡಬೇಡಿ, ದಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ದಟ್ಸ್ ದ ಮೆಸೇಜ್ ಗ್ರೂಪ್ ಒನ್. ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ಏನಿಸ್ತು ಅಂತ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಅದನ್ನ ಕ್ಲೇಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ಸಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಡಿಸ್ಪ್ಲೇ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯಿತು. ಆ್ಯಂಡ್ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು ಅನ್ನೋ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯ್ತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದೆ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಲೋ ಗ್ರೂಪ್ 2, ಯಾರೆಲ್ಲ ಈ ಒಂದು ಮೆಸೇಜ್ ಚೂಸ್ ಮಾಡಿದ್ದೀರಾ, ಕ್ವಿಲ್ ಗೆಟ್ ಬ್ಯಾಕ್ ಟು ದ ಬೇಸಿಕ್ಸ್. ಎಸ್, ಆ್ಯಂಡ್ ಯಾರೆಲ್ಲ ಡೇಟ್ ಆಫ್ ಬರ್ತ್ ಪ್ರಕಾರ ಬಂದಿದ್ದೀರಾ ಆ್ಯಂಡ್ ಇಮೇಜ್ ಚೂಸ್ ಮಾಡಿದ್ರಿ, ಎಸ್ ಗೈಸ್, ಗ್ರೂಪ್ 2 ಇದಾಗಿರುತ್ತೆ ನಿಮ್ಮ ಮೆಸೇಜ್. ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನು ಕ್ಲೇಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರಾಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ಸಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಡಿಸ್ಪ್ಲೇ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯಿತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯಿತು. ಓಕೆ, ಸೊ ಗ್ರೂಪ್ 2, ಲೆಟ್ಸ್ ಸಿ. ಮೇಯ್ನ್ ಆಗಿ ನಿಮ್ಮ ಮೆಸೇಜ್ ಬಂದಿರೋದು ಗೆಟ್ ಬ್ಯಾಕ್ ಟು ಬೇಸಿಕ್ಸ್. ಮುಂಚೆನೇ ಹೇಳ್ದಂಗೆ ಇಟ್ಸ್ ಮೋರ್ ಲೈಕ್ ಎಷ್ಟೇ ಕಲ್ತಿದ್ರು ಲೈಕ್ ಎಲ್ಲಿಂದ ಬಂದೆ ಅನ್ನೋದನ್ನ ಮರಿಬೇಡ, ಆ ಥರ ಹೇಳ್ತಿರ್ಬೋದು. ಅಥವಾ ಮುಂಚೆನೇ ಒಂದು ಎಕ್ಸಾಂಪಲ್ ಕೊಟ್ಟಂಗೆ, ಎಷ್ಟೇ ಥಿಯರಮ್ಸ್, ಎಷ್ಟೇ ಲಾಂಗ್ ಫಾರ್ಮೆಟ್ ಆನ್ಸರ್ಸ್ ನಿಮಗೆ ಗೊತ್ತಿರ್ಬೋದು, ಬಟ್ ಬೇಸಿಕ್ಸ್ನ ಮರೆಯೋದು ಬೇಡ. ಲೈಕ್ ಇವಾಗ ನಿಮಗೆ 1 2 ಆ ನಂಬರ್ಸ್ನ ಯೂಸ್ ಮಾಡಿ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದು ಗೊತ್ತಿದೆ, ಬಟ್ ಸ್ಟಿಲ್ ಕಮ್ ಬ್ಯಾಕ್ ಟು ದ ನಂಬರ್ಸ್. ಐ ಡೋಂಟ್ ನೋ ವೈ. ನಿಮ್ಮ ಒಂದು ಜರ್ನಿನ ಒಂದು ಸ್ವಲ್ಪ ಹಿಂದೆ ಹೋಗು, ಲೈಕ್ ಹಿಂದೆ ಹೋಗ್ಬಿಟ್ಟು ಅಲ್ಲಿ ಏನೋ ಇದೆ ನೀವೀಗ ಅಬ್ಸರ್ವ್ ಮಾಡೋದಕ್ಕೆ, ಪಾಸ್ಟಲ್ಲಿ ಏನೋ ಒಂದು ಆಗಿದೆ, ಮೇ ಬಿ ಇಟ್ಸ್ ಟೈಮ್ ಒಂದು ಸ್ವಲ್ಪ ಪಾಸ್ಟ್ ಹೋಗ್ಬಿಟ್ಟು ಅಲ್ಲಿ ಏನೋ ಒಂದು ಮಿಸ್ ಮಾಡಿದ್ದೀರಾ, ಏನೋ ಒಂದು ಬಿಟ್ಟಿದ್ದೀರಾ. ಮೇ ಬಿ ಅದ್ರ ಬಗ್ಗೆ ಇಲ್ಲಿ ಮೆಸೇಜ್ ಬರ್ತಿರ್ಬೋದು. ಬಟ್ ಲೆಟ್ಸ್ ಸಿ ಗ್ರೂಪ್ 2, ಲೆಟ್ಸ್ ಸಿ ಏನು ಮೆಸೇಜಸ್ ಬರ್ತಾ ಇದೆ ಅಂತ. ಪಾಸ್ಟ್ ಎನರ್ಜಿ,
ಬಗ್ಗೆ ಮೇಯ್ನಾಗಿ ಬರ್ತಾ ಇದೆ. ಆ್ಯಂಡ್ ನಮಗಿಲ್ಲಿ 10 ಆಫ್ ಪೆಂಟಕಲ್ಸ್ ಬಂದಿದೆ. ಲೆಟ್ಸ್ ಸಿ ಪ್ರೆಸೆಂಟ್ ಎನರ್ಜಿ. ಓಕೆ, ಟವರ್. ಯಾ, ನೌ ಇಟ್ ಮೇಕ್ಸ್ ಸೆನ್ಸ್. ಡೆಫಿನೆಟ್ಲಿ ಮೇಕ್ ಸೆನ್ಸ್. ಆ್ಯಂಡ್ ಮೂನ್. ಓ ಗಾಡ್, 3 ಕಾರ್ಡ್ಸ್ ಬಂದಿದೆ ಅಲ್ವಾ, ಎಷ್ಟು ಇಂಪಾರ್ಟೆಂಟ್ ಮೆಸೇಜಸ್ ಬರ್ತಾ ಇದೆ ಗ್ರೂಪ್ 2 ಅಂದರೆ ಇಟ್ಸ್ ವೆರಿ ಅಮೇಝಿಂಗ್. ಸಿ, ಟವರ್ ಯಾವಾಗ ಬರುತ್ತೆ ಅಂದರೆ, ನೀವೇನೋ ಒಂದು ಫೌಂಡೇಶನ್ ಇಲ್ದನೆ ಒಂದು ಬಿಲ್ಡಿಂಗ್ನ ಕಟ್ಟಿದ್ರಿ. ಸೊ ಫೈನಲಿ ಟೈಮ್ ಬಂದಿದೆ ಫೌಂಡೇಶನ್ನ ಕಟ್ಟೋದಕ್ಕೆ. ಆ ಥರ ಒಂದು ಎನರ್ಜಿ. ಇಟ್ಸ್ ಲೈಕ್ ಏನು ಗೊತ್ತಾ, ಒಂದು ಬಿಲ್ಡಿಂಗ್ ಚೆನ್ನಾಗಿ ಕಟ್ಟಕ್ಕಾಗುತ್ತೆ, ಬಿಲ್ಡಿಂಗ್ ಸ್ಟ್ರಾಂಗ್ ಆಗಿರುತ್ತೆ ಯಾವಾಗ ಅಂದರೆ ಅದ್ರದ್ದು ಫೌಂಡೇಶನ್ಸ್ ಚೆನ್ನಾಗಿದ್ದಾಗ ಮಾತ್ರ. ಇವಾಗ ನೀವು ಇಂಗ್ಲೀಷಲ್ಲಿ ಎಷ್ಟೇ ಮಾತಾಡ್ಬೋದು, ಬಟ್ ನಿಮ್ಮ ಒಂದು ಬೇಸಿಕ್ಸ್, ಆಲ್ಫಾಬೆಟಿಕ್ಸ್ ಆಗಿರ್ಬೋದು, ಬೇಸಿಕ್ ನಿಮ್ಮದು ಚೆನ್ನಾಗಿಲ್ಲ ಅಂದರೆ, ಗ್ರಾಮರ್, ಬೇಸಿಕ್ ಗ್ರಾಮರ್ ಚೆನ್ನಾಗಿಲ್ಲ ಅಂದರೆ ಅವಾಗವಾಗ ಮಿಸ್ಟೇಕ್ಸ್ ಆಗ್ತಾನೆ ಇರುತ್ತೆ. ಆ ಥರ ಇವಾಗ ನೀವು ಏನೇ MBBS ಆಗಿರ್ಬೋದು, ಏನೇ ಒಂದು ಡಿಗ್ರಿ ಹೋಲ್ಡರ್ ಆಗಿರ್ಬೋದು, ಬಟ್ ನಿಮ್ಮ ಬೇಸಿಕ್ಸ್ ಚೆನ್ನಾಗಿಲ್ಲ ಅಂದರೆ ಅದು ಯಾವತ್ತಿದ್ರೂ ಡ್ಯಾಮೇಜ್ ಆಗುತ್ತೆ. ಆ ಥರ ಒಂದು ಎನರ್ಜಿ ಬರ್ತಾ ಇದೆ. ಇನ್ನು ಸ್ಪೆಸಿಫಿಕ್ ಆಗಿ ನನಗೆ ಗೊತ್ತಿಲ್ಲ ಏನರ ಬಗ್ಗೆ ಎಲ್ಲಿ ಬರ್ತಾ ಇದೆ ಅಂತ, ಕಾರ್ಡ್ಸ್ನ ಪುಲ್ ಮಾಡೋಣ. ಬಟ್ ಎಸ್, 10 ಆಫ್ ಪೆಂಟಕಲ್, ಸಮಥಿಂಗ್ ರಿಲೇಟೆಡ್ ಟು ಫಿನಾನ್ಸ್. ನಿಮ್ಮ ಒಂದು ಲಾಂಗ್ ಟರ್ಮ್ ಪ್ಲ್ಯಾನ್ಸ್ ಇಲ್ಲಿವರೆಗೂ ಕಟ್ಕೊಂಡು ಬಂದಿದ್ರಿ, ಬಟ್ ಅದು ರೀಸೆಂಟ್ ಡೇಸಲ್ಲಿ ಸ್ವಲ್ಪ ಶೇಕಿ ಆಗಿರೋದು ನೋಡ್ತಾ ಇದ್ದೀನಿ. ಲಾಂಗ್ ಟರ್ಮ್ ಪ್ಲ್ಯಾನ್ಸ್ ನಿಮ್ಮ ಫ್ಯಾಮಿಲಿಗೋಸ್ಕರ ಆಗಿರ್ಬೋದು, ನಿಮ್ಮ ಫಿನಾನ್ಸ್ ಪ್ಲ್ಯಾನ್ಸ್ ಆಗಿರಬಹುದು, ಅಥವಾ ಏನೋ ಒಂದು ಮನೆ ರಿಲೇಟೆಡ್ ಏನೋ ಒಂದು ಪ್ಲ್ಯಾನ್ ಮಾಡಿದ್ರಿ, ಲಾಂಗ್ ಟರ್ಮ್ ಪ್ಲ್ಯಾನ್ ಮಾಡಿದ್ರಿ, ಬಟ್ ಅದು ಇವಾಗ ಸ್ವಲ್ಪ ಶೇಕಿ ಆಗಿರೋದು. ಇವಾಗ ಏನು ಗೊತ್ತಾ, ತುಂಬ ಜನ ಕನ್ಸು ಕಟ್ಕೊಂಡು ಇಂಜಿನಿಯರಿಂಗ್ ಮಾಡಿರ್ತಾರೆ, ಡಾಟಾ ಸೈಂಟಿಸ್ಟ್ ಡಾಟಾ ಅನಲಿಸ್ಟ್ ವಾಟ್ ಮಾಡಿರ್ತಾರೆ. ಬಟ್ ಇವಾಗ AI ಬಂದ ಮೇಲೆ ಹೆಂಗಾಗಿದೆ, ಲೈಕ್ ಎಲ್ಲರಿಗೂ ಒಂಥರ ಶಾಕಿಂಗ್ ಸಿಚುವೇಶನ್ ಆಗಿದೆ. ಲೈಕ್ ಏನೆಲ್ಲ ಸಡನ್ನಾಗಿ ಹಿಂಗಾಗ್ತಾರೆ. ಸೊ ಇಟ್ಸ್ ಕೈಂಡ್ ಆಫ್ ಆ ಥರ ಒಂದು ಸಿಚುವೇಶನ್. ಇವಾಗ ಒಂದೇ ಕಂಪನಿಲಿ 5-6 ವರ್ಷ ಕೆಲಸ ಮಾಡಿರ್ತೀರ, ಒಳ್ಳೆ ಬಾಂಡಿಂಗ್ ಬಿಲ್ಡ್ ಮಾಡಿರ್ತೀರ, ಇವಾಗ ಸ್ವಲ್ಪ ಒಂಥರ ಎಲ್ಲ ಶೇಕಿ ಆಗ್ತಾ ಇರೋದು, ಒಂದು ಸ್ವಲ್ಪ ನಿಮಗೆ ಟೆನ್ಷನ್ ಕ್ರಿಯೇಟ್ ಮಾಡಿರ್ಬೋದು. ಆ ಥರ ಎನರ್ಜಿ ನೋಡ್ತಾ ಇದ್ದೀನಿ. ಆ್ಯಂಡ್ ಸಮಥಿಂಗ್ ಈಸ್ ಹಿಡನ್. ಗ್ರೂಪ್ 2 ತುಂಬ ಕೇರ್ಫುಲ್ ಆಗಿರಬೇಕು ನೀವು, ಎಸ್ಪೆಷಲಿ ನಿಮ್ಮ ಕರಿಯರ್, ಎಸ್ಪೆಷಲಿ ಒಂದು ದೊಡ್ಡ ಗ್ರೂಪಲ್ಲಿ ಏನಾದ್ರು ಆರ್ಗನೈಸೇಷನಲ್ಲಿ ಏನಾದರೂ ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ವೆರಿ ಕೇರ್ಫುಲ್ ಆಗಿರಬೇಕು ನೀವು. ಬಿಕಾಸ್ ಯಾರ್ದೋ ಒಬ್ರದ್ದು ಇಂಟೆನ್ಷನ್ ಅಂತ ಒಂದು ಸ್ಟ್ರಾಂಗ್ ಇಂಟೆನ್ಷನ್ ನನಗಿಲ್ಲಿ ಬರ್ತಾ ಇಲ್ಲ, ಹಿಡನ್ ಇಂಟೆನ್ಷನ್, ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಬಟ್ ಡೋಂಟ್ ಟ್ರಸ್ಟ್ ಎನಿಬಡಿ, ಎಸ್ಪೆಷಲಿ ನೀವು ಜಾಬ್ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು, ಒಂದು ಲಾರ್ಜ್ ಗ್ರೂಪಲ್ಲಿ ಏನಾದರೂ ಕೆಲಸ ಮಾಡ್ತಾ ಇದ್ದೀರಾ, ತುಂಬ ಜನರ ಮಧ್ಯೆ ಇದ್ದೀರಾ ಅಂದರೆ ಬಿ ವೆರಿ ಕೇರ್ಫುಲ್. ಯಾರ್ದೋ ಒಬ್ರದ್ದು ಇಂಟೆನ್ಷನ್ಸ್ ಅಷ್ಟು ನನಗೆ ಚೆನ್ನಾಗಿ ಬರ್ತಾ ಇಲ್ಲ. ಲೆಟ್ಸ್ ಸಿ ಗ್ರೂಪ್ 2, ಲೆಟ್ಸ್ ಸಿ ಟಿ ಮೆಸೇಜಿಂದ ಏನು ಬರ್ತಾ ಇದೆ. ಬಾಸ್ ಡ್ಯಾಡಿ, ಸ್ಟೇಬಲ್ ರಿಚ್ ಬಿಸ್ನೆಸ್ ಓನರ್, CEO, ಬಿಗ್ ಡಿಕ್ ಎನರ್ಜಿ. ಓಕೆ, ಸಮಥಿಂಗ್ ರಿಲೇಟೆಡ್ ಟು ನಿಮ್ಮ ಫಿನಾನ್ಸ್, ಮನಿ ಸಿಚುವೇಶನ್, ಫಿನಾನ್ಸ್ ಬಗ್ಗೆ ಇಲ್ಲೇನೋ ಇಂಪಾರ್ಟೆಂಟ್ ಮೆಸೇಜ್ ಬರ್ತಾ ಇದೆ. ಲೈಕ್ ಆನೆಸ್ಟ್ಲಿ ಗ್ರೂಪ್ 2 ಐ ಫೀಲ್ ಇಟ್ಸ್ ನಾಟ್ ದಟ್, ಮೇ ಬಿ ಏನರ ಮೇಲೂ ಇನ್ವೆಸ್ಟ್ ಮಾಡಿದ್ರಿ ಅನ್ಸುತ್ತೆ, ಅದು ಒಂದು ಸ್ವಲ್ಪ ನಿಮಗೆ ಟ್ರಬಲ್ ಕೊಡ್ತಾ ಇರೋದು, ಟೆನ್ಷನ್ ಸಿಚುವೇಶನ್ ಕ್ರಿಯೇಟ್ ಮಾಡ್ತಾ ಇರೋದು, ಅಥವಾ ಒಬ್ರ ಜೊತೆ ಒಂದು ಸೀರಿಯಸ್ ಕನೆಕ್ಷನ್ ಬಿಲ್ಡ್ ಮಾಡಿದ್ರಿ ಅನ್ಸುತ್ತೆ, ಆ ಕನೆಕ್ಷನ್ ಸ್ವಲ್ಪ ಶೇಕಿ ಆಗಿರೋದು, ಅಥವಾ ಒಂದು ನಿಮ್ಮ ಲಾಂಗ್ ಟರ್ಮ್ ಪ್ಲ್ಯಾನ್ಸ್ ಏನೋ ಬಿಲ್ಡ್ ಮಾಡಿದ್ರಿ, ಅದೊಂದು ಸ್ವಲ್ಪ ಕರೆಂಟ್ ಸಿಚುವೇಶನಲ್ಲಿ ಕೈ ಕೊಡ್ತಾ ಇರೋದು, ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಬಟ್ ಲೆಟ್ಸ್ ಸಿ ಪ್ರೆಸೆಂಟ್ ಸಿಚುವೇಶನ್. No facts, never has the facts, make shit up lies. ಎಸ್, ಯಾರ್ದೋ ಒಬ್ರದ್ದು ಟ್ರೂ ನೇಚರ್ ನಿಮಗೆ ಗೊತ್ತಾಗ್ತಾ ಇದೆ. ಗ್ರೂಪ್ 2 ಯಾರೋ ಒಬ್ರನ್ನ ಟ್ರಸ್ಟ್ ಮಾಡಿ ನೀವು ದುಡ್ಡು ಕೊಟ್ಟಿರೋದಾಗಿರ್ಬೋದು, ಯಾರನ್ನೋ ಒಬ್ರನ್ನ ನೀವು ಟ್ರಸ್ಟ್ ಮಾಡಿ ಏನೋ ಸೀಕ್ರೆಟ್ಸ್ ಶೇರ್ ಮಾಡ್ಕೊಂಡಿರೋದಾಗಿರಬಹುದು, ಯಾರನ್ನೋ ಒಬ್ರನ್ನ ಟ್ರಸ್ಟ್ ಮಾಡಿ ಏನೋ ಒಂದು ಆ್ಯಕ್ಷನ್ ತಗೊಂಡಿರ್ತೀರ. ಬಟ್ ಎಸ್, ಆ ಪರ್ಸನ್ ಸೆಕೆಂಡ್ ಫೇಸ್ ನೀವು ನೋಡ್ತಾ ಇದ್ದೀರಾ. ಆ ಪರ್ಸನ್ ಇಂದ ನಿಮಗೆ ಒಂಥರ ಬಿಟ್ರೇಯಲ್ ಫೀಲ್ ಆಗ್ತಾ ಇದೆ. ಓಕೆ, ನಂಬಿ ದ್ರೋಹ ಮಾಡ್ತಾರಲ್ವಾ, ಆ ಥರ ಒಂದು ಎನರ್ಜಿ ಬರ್ತಾ ಇದೆ ಕರೆಂಟ್ ಸಿಚುವೇಶನ್ ಅಲ್ಲಿ.
ಯು ಹ್ಯಾವ್ ಟು ಬಿ ವೆರಿ 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 ಕೇರ್ಫುಲ್. ಎಸ್ಪೆಷಲಿ ನೀವೇನಾದ್ರು ಡಾಕ್ಯುಮೆಂಟ್ಸ್ ಸೈನ್ ಮಾಡ್ತಾ ಇದ್ದೀರಾ ಅಂದರೆ ಗ್ರೂಪ್ 2 ಮೇಕ್ ಶೋರ್ ಅದನ್ನೆಲ್ಲ ಪ್ರಾಪರಾಗಿ ಓದ್ಬಿಟ್ಟು ಸೈನ್ ಮಾಡಿ. ಅಥವಾ ಏನಾದರೂ ಒಂದು ಯಾರಿಗಾದ್ರು ದುಡ್ಡು ಕೊಡ್ತಾ ಇದ್ದೀರಾ, ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ಮೇಕ್ ಶೋರ್ ರಿಟರ್ನ್ ಪ್ರೂಫ್ನ ತಗೊಳ್ಳಿ. ವಿತೌಟ್ ರಿಟರ್ನ್ ಪ್ರೂಫ್ ಏನು ಕೆಲಸ ಮಾಡೋದಕ್ಕೆ ಹೋಗಬೇಡಿ. ಎಸ್ಪೆಷಲಿ ಪಾರ್ಟ್ನರ್ಶಿಪ್ಪಲ್ಲಿ ಏನಾದ್ರು ವರ್ಕ್ ಮಾಡ್ತಾ ಇದ್ದೀರಾ ಅಂದರೆ ಕಂಪ್ಲೀಟಾಗಿ ಕಣ್ಮುಚ್ಕೊಂಡು ಟ್ರಸ್ಟ್ ಮಾಡೋದು ಇದೆಲ್ಲ ಅವಾಯ್ಡ್ ಮಾಡಿ. ತುಂಬ ಕಷ್ಟ ಇದೆ ಆ ಥರ ಎಲ್ಲ ಟ್ರಸ್ಟ್ ಮಾಡೋದ್ರಿಂದ. ಲೆಟ್ಸ್ ಸಿ ಇನ್ನು ನಿಮಗೆ ಏನು ಮೆಸೇಜ್ ಬರ್ತಾ ಇದೆ. ಬಿಕಾಸ್ ನನಗೇನು ಅನಿಸ್ತಾ ಇದೆ ಅಂದರೆ ತುಂಬ ವರ್ಷದಿಂದ ನೀವು ಕಷ್ಟಪಟ್ಟಿದ್ದೀರಾ, ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದೀರಾ, ತುಂಬ ಕಂಫರ್ಟ್ ಝೋನ್ನ ಬಿಟ್ಟು ತುಂಬ ಕಷ್ಟಪಟ್ಟಿದ್ದೀರಾ. ಬಟ್ ಇವಾಗ ಎಲ್ಲ ಬಿದ್ದೋಗೋದು ಇಟ್ ರಿಯಲಿ ಹರ್ಟ್ಸ್, ರೈಟ್? ಸೊ ಬಿ ವೆರಿ ಕೇರ್ಫುಲ್. ಬಿಕಾಸ್ ಟವರ್ ಸಿಚುವೇಶನ್ ಬಂದಿದೆ ಅಂದರೆ ಇಟ್ಸ್ ನಾಟ್ ಅ ಸ್ಮಾಲ್ ಸಿಚುವೇಶನ್. ಫೇಕ್ ಫ್ಲೆಕ್ಸಿಂಗ್, acts rich, flosses money, acts fancy, shows off, etc. ಸಿ ಡೆಫಿನೆಟ್ಲಿ ಇಲ್ಲಿ ನಮಗೆ ಮತ್ತೆ ಮತ್ತೆ ಸೇಮ್ ಮೆಸೇಜ್ ರಿಪೀಟ್ ಆಗ್ತಾ ಇದೆ. ಯಾರೋ ಒಬ್ರು ನಿಮ್ಮ ಲೈಫಲ್ಲಿ ಇದ್ದಾರೆ, ಒಂಥರ ಫೇಕ್ನೆಸ್ ಜಾಸ್ತಿ ತೋರಿಸ್ತಾ ಇದೆ. ನನ್ನ ಹತ್ರ ಅದಿದೆ, ಇದಿದೆ. ಮೇ ಬಿ ಆ ಪರ್ಸನ್ ಕೂಡ ಆಗಿರ್ಬೋದು. ಎಸ್ಪೆಷಲಿ ಯಾರೆಲ್ಲ ಮ್ಯಾರೇಜ್ಗೆ ಮ್ಯಾಟ್ರಿಮೋನಿ ಎಲ್ಲ ಮಾಡ್ತಾ ಇದ್ದೀರಾ, ಆನ್ಲೈನಲ್ಲಿ ಏನಾದ್ರು ಟ್ರಸ್ಟ್ ಮಾಡಬೇಡಿ ಎಲ್ಲ ಅಕೌಂಟ್ಸನ್ನು. ಬಿಕಾಸ್ ಯಾರೋ ಒಬ್ರು ಒಂಥರ ನನ್ನ ಜೊತೆ ನಾನು ಈ ಕೆಲಸದಲ್ಲಿ ಇದ್ದೀನಿ, ನನ್ನ ಹತ್ರ ಇಷ್ಟು ದುಡ್ಡಿದೆ, ನನ್ನ ಹತ್ರ ಇಷ್ಟು ಆಸ್ತಿ ಇದೆ ಅಂತ ಸುಳ್ಳು ಹೇಳ್ಕೊಂಡು ನಿಮಗೆ ನಂಬಿಸೋದು, ಅಥವಾ ಸುಳ್ಳು ಹೇಳಿ ನಿಮ್ಮನ್ನ ನಂಬಿಸಿ ನಿಮ್ಮ ದುಡ್ಡನ್ನ ತಗೊಳಕ್ ಬರ್ತಾ ಇರೋದು, ಅಥವಾ ನಿಮ್ಮ ಜೊತೆ ಏನೋ ಒಂದು ರಿಲೇಶನ್ಶಿಪ್ ಬಿಲ್ಡ್ ಮಾಡೋದಕ್ಕೆ ಬರ್ತಾ ಇರೋದು, ಕಂಪ್ಲೀಟ್ಲಿ ಸುಳ್ಳು ಹೇಳಿಬಿಟ್ಟು ಅವರ ಪರ್ಸ್ನಾಲಿಟಿನೇ ಅದಲ್ಲ, ಬಟ್ ಒಂದು ಫೇಕ್ ಪರ್ಸ್ನಾಲಿಟಿನ ತೋರಿಸ್ತಾ ಇರೋದು. ಬಿಕಾಸ್ ಇಲ್ಲೂ ಒಂಥರ ರಿಚ್ ಅನ್ನೋ ಒಂದು ವರ್ಡ್ ಬಂದಿದೆ, ಇಲ್ಲಿ ಲೈಸ್ ಅನ್ನೋ ಒಂದು ವರ್ಡ್ ಬಂದಿದೆ, ಇಲ್ಲಿ ಫೇಕ್ ಫ್ಲೆಕ್ಸಿಂಗ್ ಅಂತ ಕೂಡ ವರ್ಡ್ ಬಂದಿದೆ. ಸೊ ಯಾರೋ ಒಬ್ರು ಇದ್ದಾರೆ ನಿಮ್ಮ ಸುತ್ತಮುತ್ತ, ಲೈಕ್ ನಿಮಗೆ ಕೊಡಿಸ್ತೀವಿ, ಆಪರ್ಚುನಿಟಿ ಕೊಡಿಸ್ತೀವಿ ಅಂತ ಹೇಳೋದು, ನಿಮ್ಮ ಜೊತೆ ದುಡ್ಡು ಇಸ್ಕೊಳ್ಳೋದು, ಗೌರ್ಮೆಂಟ್ ಜಾಬ್ ಕೊಡಿಸ್ತೀವಿ ಅಂತ ಹೇಳೋದು, ದುಡ್ಡು ಇಸ್ಕೊಳ್ಳೋದು, ಮುಂದೆಯಿಂದ ಒಂಥರ ಹಿಂದೆಯಿಂದ ಇನ್ನೊಂಥರ. ಸೊ ಬಿ ವೆರಿ ಕೇರ್ಫುಲ್. ಎಲ್ಲರೂ ಇನ್ವೆಸ್ಟ್ ಮಾಡ್ತಾ ಇದೆ, ಎಸ್ಪೆಷಲಿ ಫಿನಾನ್ಷಿಯಲಿ ಅನ್ನಿಸ್ತಾ ಇದೆ. ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ಡೋಂಟ್, ಅಟ್ಲೀಸ್ಟ್ ನೆಕ್ಸ್ಟ್ 1 to 2 weeks ಗ್ರೂಪ್ 2 ಇನ್ವೆಸ್ಟ್ ಮಾಡೋದಕ್ಕೆ ಹೋಗಬೇಡಿ. ನೆಕ್ಸ್ಟ್ 1 to 2 weeks ಯಾವುದೇ ರೀತಿ ಕಮಿಟ್ಮೆಂಟ್ ಕೊಡೋದಕ್ಕೆ ಹೋಗಬೇಡಿ. ಇನ್ ಕೇಸ್ ಕೊಡ್ತಾ ಇದ್ದೀರಾ ಅಂದರೆ ಮೇಕ್ ಶೋರ್ ಅದ್ರದ್ದು ಪ್ರೂಫ್ ಇಟ್ಕೊಳ್ಳಿ, ಸೊ ದಟ್ ನಾಳೆ ದಿನ ನೀವು ಮೋಸ ಹೋಗಬಾರ್ದು. ಓಕೆ, ಇವಾಗ ಏನಾಗ್ಬಿಟ್ಟಿದೆ, ಐ ನೋ ನಿಮ್ಮ ಹತ್ರ ತುಂಬ ಎಕ್ಸ್ಪೀರಿಯನ್ಸ್ ಇದೆ, ಐ ನೋ ನೀವು ಸ್ವಲ್ಪ ತುಂಬ ಚೆನ್ನಾಗಿ ಗೊತ್ತಿದ್ದೀರಾ ಕೂಡ, ನಿಮಗೆ ಯಾರು ಮೋಸ ಮಾಡ್ತಾರೆ ಆ ಥಾಟ್ ಕೂಡ ನಿಮಗಿರ್ಬೋದು. ಬಟ್ ಇಲ್ಲಿ ಬೇಸಿಕ್ ಮೆಸೇಜ್ ಬಂದಿದೆ ನಿಮಗೆ, ಇವತ್ತು ಹಿಂಗಾಗಿದ್ದೀರಾ, ಬಟ್ ಇವತ್ತು ಹೀಗಾಗೋದಕ್ಕೂ ಮುಂಚೆ ಆ ಫಸ್ಟ್ ಸ್ಟೆಪ್ ಇಟ್ಟಿದ್ರಲ್ವಾ, ಆ ವರ್ಷ ನೀವು ಹೆಂಗಿದ್ರಿ, ಆ ಟೈಮಲ್ಲಿ ನಿಮ್ಮ ಯೋಚನೆಗಳು ಏನಿತ್ತು, ಎಷ್ಟು ಅಲರ್ಟ್ ಆಗಿ ಇರ್ತಾ ಇದ್ರಿ. ಸೊ ಗೋ ಬ್ಯಾಕ್ ಟು ಇಟ್, ಮತ್ತೆ ಬೇಸಿಕ್ಸಿಗೆ ಹೋಗಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಗ್ರೂಪ್ 2 ಲೆಟ್ಸ್ ಸಿ ನಿಮಗಿನ್ನೂ ಏನು ಮೆಸೇಜ್ ಬರ್ತಾ ಇದೆ. ಸ್ಟಾರ್ಕ್, ನ್ಯೂಸ್ ಆಫ್ ಬರ್ತ್ ಆರ್ ಅ ನ್ಯೂ ಬಿಸ್ನೆಸ್ ಆಪರ್ಚುನಿಟಿ. ಎಸ್, ಮುಂಚೆನೆ ಹೇಳ್ದಂಗೆ ಯಾವುದೋ ಒಂದು ಬಿಸ್ನೆಸ್ ಆಪರ್ಚುನಿಟಿ ಇಟ್ಕೊಂಡು ಬರ್ತಾ ಇರೋದು ಈ ಪರ್ಸನ್ ನಿಮ್ಮ ಜೊತೆ. ಸೊ ಬಿ ವೆರಿ ಕೇರ್ಫುಲ್. ಅಥವಾ ನೀವೇ ಒಂದು ಬಿಸ್ನೆಸ್ ಆಪರ್ಚುನಿಟಿ ಮಾಡೋದಕ್ಕೇನೋ ಇನ್ನೊಂದು ಹೊಸದಕ್ಕೆ ಟ್ರೈ ಮಾಡಿದ್ದೀರಾ, ಇನ್ನೊಂದು ಹೊಸದು ಯೋಚನೆ ಮಾಡಿಕೊಂಡು ಕೈ ಹಾಕಿದ್ದೀರಾ, ಅದ್ರ ಬಗ್ಗೆ ಇಲ್ಲ ಸ್ಪೆಸಿಫಿಕ್ ಆಗಿ ಮೆಸೇಜ್ ಬರ್ತಾ ಇದೆ. ಹ್ಯಾಂಡ್ ಶೇಕ್, ಅ ಮೀಟಿಂಗ್ ವಿತ್ ಅ ಸ್ಟ್ರೇಂಜರ್ ಕುಡ್ ಬಿ ಇಂಪಾರ್ಟೆಂಟ್. ಲುಕ್ ಎಟ್ ದಿಸ್, ಸಿ ಎಷ್ಟು ರಿಲೇಟ್ ಆಗ್ತಾ ಇದೆ. ಸೊ ಎಸ್, ಯಾರು ಜನೋ ಪಾರ್ಟ್ನರ್ಶಿಪ್ಪಲ್ಲಿ ಏನೋ ಮಾಡೋದಕ್ಕೆ ಹೊರಟಿದ್ದೀರಾ, ಯಾರನ್ನೋ ಟ್ರಸ್ಟ್ ಮಾಡಿಬಿಟ್ಟು ಅವ್ರ ಕೈ ಹಿಡಿಯೋದಕ್ಕೆ ಹೋಗ್ತಾ ಇದ್ದೀರಾ. ಬಿ ವೆರಿ 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 ಕೇರ್ಫುಲ್. ಬಿಕಾಸ್ ಸಿ ಈ ಇಮೇಜಲ್ಲೇ ನೀವು ನೋಡ್ಬೋದು, ಈ ಪರ್ಸನ್ದು ಸೈಡ್ ಇಟ್ಸ್ ಲುಕಿಂಗ್ ಗುಡ್, ಬಟ್ ಈ ಪರ್ಸನ್ ಸೈಡ್ ಇದೆಯಲ್ಲ ಅಷ್ಟು ನನಗೆ ಟ್ರಸ್ಟ್ ವರ್ತಿ ಅನ್ನಿಸ್ತಾ ಇಲ್ಲ. ಬಿ ವೆರಿ 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 ಕೇರ್ಫುಲ್. ಯಾರನ್ನ ನಂಬ್ತಾ ಇದ್ದೀರಾ, ಯಾರನ್ನ ಟ್ರಸ್ಟ್ ಮಾಡಿ ಏನು ಹೇಳ್ತಾ ಇದ್ದೀರಾ. ಸೊ ಬಿ ವೆರಿ ಕೇರ್ಫುಲ್. ಯಾರನ್ನ ನಿಮ್ಮ ಒಂದು ಪರ್ಸ್ನಲ್ ಸ್ಪೇಸಿಗೆ ಅಲೋ ಮಾಡ್ತಾ ಇದ್ದೀರಾ, ಯಾರಿಗೆ ನೀವು ಸೋಷಲ್ಸ್ನ ಹ್ಯಾಂಡಲ್ ಮಾಡೋದಕ್ಕೆ ಕೊಡ್ತಾ ಇದ್ದೀರಾ. ಬಿ ವೆರಿ 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 ಕೇರ್ಫುಲ್. ಗ್ರೂಪ್ 2, let's see another message. Horse show, good luck. Okay,
ಅಲ್ಟಿಮೇಟ್ಲಿ ಲಕ್ ಈಸ್ ಯೋರ್ ಸೈಡ್ ಅಷ್ಟಂತೂ ಹೇಳ್ಬೋದು. ನಿಮ್ಮನ್ನ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಮಾಡೋದಕ್ಕೆ ಬಿಡಲ್ಲ ಯೂನಿವರ್ಸ್ ಆಗಿರ್ಬೋದು, ದೇವ್ರಾಗಿರಬಹುದು. ಬಟ್ ಹಂಗಂತ ನೀವು ಕಣ್ಮುಚ್ಕೊಂಡು ಎಲ್ಲಾಯ್ತಲ್ಲಿ ಕಾಲಿಡೋದಕ್ಕಾಗಲ್ಲ. ಬಿಕಾಸ್ ಈಗಿನ ಕಾಲದಲ್ಲಿ ಯು ಕ್ಯಾನ್ ನಾಟ್ ಟ್ರಸ್ಟ್ ಎನಿ ಒನ್, ಅದರಲ್ಲೂ ಸ್ಟ್ರೇಂಜರ್ ಅಂತ ಕೂಡ ಅನ್ನಿಸ್ತಾ ಇದೆ. ಈವನ್ ದೋ ಒಂದು ಪರ್ಸನ್ ಜೊತೆ ನೀವು ಕಾನ್ಸ್ಟೆಂಟ್ ಆಗಿ ಮಾತಾಡ್ತಾ ಇರ್ಬೋದು, ಶೇರ್ ಮಾಡ್ಕೊತಾ ಇರ್ಬೋದು ನಿಮ್ಮ ಒಂದು ಪರ್ಸ್ನಲ್ ಲೈಫ್ ಬಗ್ಗೆ, ಬಟ್ ಆ ಪರ್ಸನ್ ಅಷ್ಟೊಂದು ಟ್ರಸ್ಟ್ ವರ್ದಿ ಥರ ಅನ್ನಿಸ್ತಾ ಇಲ್ಲ. ಮುಂಚೆನೆ ಹೇಳ್ದಂಗೆನೆ ಆ ಪರ್ಸನ್ ಒಂಥರ ಫೇಕ್ ಎನರ್ಜಿ ತುಂಬ ಬರ್ತಾ ಇದೆ. ಸೊ ರೀಸೆಂಟಾಗಿ ಎರಡು ಜನರು ಮೀಟ್ ಆಗಿದ್ದೀರಾ ಅಂದರೆ ಬಿ ವೆರಿ 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 ಕೇರ್ಫುಲ್. ಪೇಜ್ ಆಫ್ ಕಪ್ಸ್ ಎನರ್ಜಿ ಬಂದಿದೆ. ಲೆಟ್ಸ್ ಸಿ ಯಾಕೆ ಈ ಒಂದು ಮೆಸೇಜ್ ಬಂತು. ಪೇಜ್ ಆಫ್ ಕಪ್ಸ್, ಇಟ್ಸ್ ಅ ಗುಡ್ ಎನರ್ಜಿ ಬೈ ದ ವೇ. ಎಲ್ಲೋ ಒಂದು ಕಡೆ ನಿಮ್ಮ ಹಳೇ ಫ್ರೆಂಡ್ಸ್ ಸರ್ಕಲ್, ಹಳೆ ಗ್ರೂಪ್ಸ್ನ ಬಿಟ್ಟು ಮುಂದೆ ಹೋಗಿ ಅಂತ ಕೂಡ ನನಗಿಲ್ಲಿ ಅನಿಸ್ತಾ ಇದೆ. ಚೈಲ್ಡ್ ಸರ್ವಿಸಸ್, ಕಿಡ್ಸ್ ಎಟ್ ರಿಸ್ಕ್ ಆಫ್ ಬೀಯಿಂಗ್ ಟೇಕನ್ ಆರ್ ಈಸ್ ಅಬೌಟ್ ಟು ರಿಪೋರ್ಟಿಂಗ್ ಸಮಥಿಂಗ್, ನೆಗ್ಲೆಕ್ಟ್, ಅಬ್ಯೂಸ್. ಯಾ, ನಿಮ್ಮ ಬಿಲಾಂಗಿಂಗ್ಸ್, ನಿಮ್ಮ ಕ್ಲೋಸ್ ಪೀಪಲ್ ಬಗ್ಗೆ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಎಸ್ಪೆಷಲಿ ನಿಮ್ಮ ಪೆಟ್ಸ್ ಬಗ್ಗೆ. ನಿಮ್ಮ ಮನೆಯಲ್ಲಿ ಮಕ್ಕಳು ಇದ್ದಾರೆ ಅಂದರೆ, ಅಥವಾ ನಿಮ್ಮ ಒಂದು ಓನ್ ಬಿಸ್ನೆಸ್ ಕೂಡ, ಬೇಬಿ ಬಿಸ್ನೆಸ್ ಏನು ಸ್ಟಾರ್ಟ್ ಮಾಡಿದ್ದೀರಾ, ಬೇಬಿ ಬಿಸ್ನೆಸ್ ಅಂದರೆ ರೀಸೆಂಟಾಗಿ ಏನು ಸ್ಟಾರ್ಟ್ ಮಾಡಿದ್ದೀರಾ, ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಎಗೇನ್ ರಿಸ್ಕ್ ಅನ್ನೋ ಒಂದು ವರ್ಡ್ ಐ ಗೆಸ್ ಇದಕ್ಕೂ ಮುಂಚೆ ಕೂಡ ಬಂದಿತ್ತು ನಮಗೆ. ಸೊ ಬಿ ವೆರಿ 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 ಕೇರ್ಫುಲ್. ನಿಮ್ಮ ಒಂದು ಪರ್ಸ್ನಲ್ ಮೆಸೇಜಸ್, ಪರ್ಸ್ನಲ್ ಚಾಟ್ಸ್, ಪರ್ಸ್ನಲ್ ಲೈಫ್ ಇನ್ಫಾರ್ಮೇಷನ್, ನಿಮ್ಮ ಫ್ಯಾಮಿಲಿಲಿ ಯಾರಿದ್ದಾರೆ, ವಾಟ್ ಎವರ್, ಬಿ ವೆರಿ 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 ಕೇರ್ಫುಲ್. ಯಾರು ಕಂಟ್ರೋಲಿಗೆ ಕೊಡ್ತಾ ಇದ್ದೀರಾ, ಯಾರನ್ನ ಇನ್ವಾಲ್ವ್ ಮಾಡ್ಕೊತಾ ಇದ್ದೀರಾ, ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಅನಿಸ್ತಾ ಇದೆ. ಐ ಡೋಂಟ್ ನೋ ವೈ, ಬಟ್ ನೆಕ್ಸ್ಟ್ ಈ ಮೆಸೇಜ್ ಯಾವಾಗ ನೋಡ್ತೀರಾ ಇಟ್ ಡಸಂಟ್ ಮ್ಯಾಟರ್. ನೆಕ್ಸ್ಟ್ 1 ವೀಕ್ ಅಟ್ಲೀಸ್ಟ್ ಬಿ ವೆರಿ 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 ಕೇರ್ಫುಲ್. ಆ್ಯಂಡ್ ಯಾರೆಲ್ಲ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಫ್ಯಾಮಿಲಿ ಪ್ಲ್ಯಾನಿಂಗ್ ಯಾರೆಲ್ಲ ಮಾಡ್ತಾ ಇದ್ದೀರಾ, ಈವನ್ ಯು ಗೈಸ್ ಹ್ಯಾವ್ ಟು ಬಿ ಅ ಬೆಟ್. ಅಕ್ಟೋಬರ್ ನಮಗೆ ಇಲ್ಲಿ ಮೆಸೇಜ್ ಬರ್ತಾ ಇದೆ. ವಾವ್, ಇಟ್ಸ್ ಅ ಪಾಸಿಟಿವ್ ಎನರ್ಜಿ. ಓಕೆ, ಫಸ್ಟ್ ಆಫ್ ಆಲ್ ಅಕ್ಟೋಬರ್, ಮೇ ಬಿ ಯಾರೆಲ್ಲ ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡ್ತಾ ಇದ್ದೀರಾ, ಐ ಗೆಸ್ ಅಕ್ಟೋಬರ್ ಇಸ್ ದ ಮಂತ್ ಒಂದು ಬೆಟರ್ ಗುಡ್ ನ್ಯೂಸ್ ಬರೋ ಪಾಸಿಬಿಲಿಟಿ ಇದೆ. ಬಿಕಾಸ್ ಪೇಜ್ ಆಫ್ ಕಪ್ಸ್ ಕೂಡ ಗುಡ್ ನ್ಯೂಸ್ ಆ್ಯಂಡ್ ಚೈಲ್ಡ್ ಬಗ್ಗೆ ಹೇಳುತ್ತೆ. ಆ್ಯಂಡ್ ಇಲ್ಲೂ ಕೂಡ ಇನ್ ಕೇಸ್ ನೀವೇನಾದರೂ ಮೆಡಿಕಲ್ಸ್ ಹೆಲ್ಪ್ ತಗೊತಾ ಇದ್ದೀರಾ ಅಂದರೆ, ಎಸ್, ಮೇಕ್ ಶೋರ್ ಬ್ಯಾಕ್ಗ್ರೌಂಡ್ ಎಲ್ಲ ರಿಸರ್ಚ್ ಮಾಡಿ. ಅಗೇನ್ ಅದ್ರ ಬಗ್ಗೆ ಕೂಡ ಇಲ್ಲಿ ಹೇಳ್ತಿರ್ಬೋದು. ತುಂಬ ಜನ ಲೈಕ್ ರಾಂಗ್ ಟ್ರೀಟ್ಮೆಂಟ್ಸ್ ಕೊಡೋದು, ನಿಮ್ಮನ್ನ ಒಂದು ರಾಂಗ್ ಹ್ಯಾಂಡ್ಸಿಗೆ ಕೊಡಬೇಡಿ ಟ್ರೀಟ್ ಮಾಡೋದಕ್ಕೆ. ಬಿ ವೆರಿ ಕೇರ್ಫುಲ್. ತುಂಬ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ ನಿಮ್ಮ ಮನಿನ ಇನ್ವೆಸ್ಟ್ ಮಾಡಿ. ಎಸ್ಪೆಷಲಿ ಹೆಲ್ತ್ ರಿಲೇಟೆಡ್, ಮೆಡಿಕಲ್ ಎಕ್ಸ್ಪೆನ್ಸಸ್ ರಿಲೇಟೆಡ್ ಏನಾದರೂ ಒಂದಷ್ಟು ಮಾಡ್ತಾ ಇದ್ದೀರಾ ಅಂದರೆ ಬಿ ವೆರಿ 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 ಕೇರ್ಫುಲ್. ಬಿಕಾಸ್ ಪಾಸಿಬಿಲಿಟಿ ಇದೆ ಸುಮ್ಮನೆ ಜನ ನಿಮ್ಮನ್ನ ಬಕ್ರಾ ಮಾಡೋದಾಗಿರ್ಬೋದು, ಏನೇನೋ ಪ್ರಾಮಿಸಸ್ ಮಾಡೋದಾಗಿರ್ಬೋದು. ಸೊ ಬಿ ವೆರಿ ವೆರಿ ಕೇರ್ಫುಲ್. ಎಸ್ಪೆಷಲಿ ಎಸ್, ಐ ಡೋಂಟ್ ನೋ ಚೈಲ್ಡ್ ಸರ್ವಿಸ್ ಇಲ್ಲಿ ಯಾಕೆ ಬಂತು ಅಂತ. ಯಾ, ಅಕ್ಟೋಬರ್ ಇಸ್ ಸಮಥಿಂಗ್ ಪಾಸಿಟಿವ್ ಮಂತ್. ಎಸ್ಪೆಷಲಿ ಇವಾಗ ನೀವು ಜುಲೈ ಎಂಡ್ ಒಳಗೆ ಏನಾದರೂ ಒಂದು ಹೊಸ ಇನ್ವೆಸ್ಟ್ಮೆಂಟ್ ಏನಾದ್ರು ಮಾಡ್ತಾ ಇದ್ದೀರಾ ಅಂದರೆ ಎಗೇನ್ ಬಿ ವೆರಿ ಕೇರ್ಫುಲ್. ಓಕೆ, ಯಾರನ್ನ ಟ್ರಸ್ಟ್ ಮಾಡ್ತಾ ಇದ್ದೀರಾ, ಆಲ್ ದೋಸ್ ಥಿಂಗ್ಸ್. ಬಟ್ ಎಸ್, ಇವತ್ತು ಜುಲೈ ಎಂಡ್ ಒಳಗೆ ಏನು ನೀವು ಟ್ರೈ ಮಾಡ್ತಾ ಇದ್ದೀರಾ, ಏನಕ್ಕೆ ನೀವು ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಐ ಗೆಸ್ ನಿಮಗೆ ಅಕ್ಟೋಬರಲ್ಲಿ ನಿಮಗೆ ರಿಸಲ್ಟ್ಸ್ ಬರುತ್ತೆ. ವಾಟ್ ಎವರ್ ಇಟ್ ಈಸ್, ಬಿಸ್ನೆಸ್ ಆಗಿರ್ಬೋದು, ಪ್ಲ್ಯಾನ್ ಮಾಡ್ತಿರ್ಬೋದು, ಏನ್ರದ್ದು ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ. ಬಟ್ ಡೋಂಟ್ ವರಿ, ಬೈ ಅಕ್ಟೋಬರ್ ಯು ವಿಲ್ ಕಮ್ ಔಟ್ ಆಫ್ ಇಟ್. ಆ್ಯಂಡ್ ಯಾರೆಲ್ಲ ಸಾಲ ತಗೊತಾ ಇದ್ದೀರಾ, ಅಥವಾ ಯಾರನ್ನೋ ನಂಬಿ ಸಾಲ ಕೊಡ್ತಾ ಇರೋದು, ಅಥವಾ ಸಾಲ ತಗೊತಾ ಇರೋದು, ಇನ್ಫ್ಯಾಕ್ಟ್ ತುಂಬ ನಿಮ್ಮ ಮೇಲೆ ಸಾಲ ಇರ್ಬೋದು, ವಾಟ್ ಎವರ್ ಇಟ್ ಈಸ್, ನಾನು ಏನು ನೋಡ್ತಾ ಇದ್ದೀನಿ, ಇಟ್ಸ್ ಓಕೆ. ಓಕೆ, ಬೈ ಅಕ್ಟೋಬರ್ ಆ ಎಲ್ಲ ಸಾಲ ಒಂದು ಆ ಹೊರೆಯಿಂದ ನೀವು ಹೊರಗೆ ಬರೋದನ್ನ ನೋಡ್ತಾ ಇದ್ದೀನಿ. ಲೈಫ್ ವಿಲ್ ಗೆಟ್ ಬೆಟರ್, ಆ ಥರ ಒಂದು ಎನರ್ಜಿ. ಬಟ್ ಯಾ, ಈ ಮೂನ್ ಎನರ್ಜಿ ಸಮಥಿಂಗ್ ಕ್ರೇಜಿಯಾಗಿ ಹಿಟ್ಟಾಗ್ತಾ ಇದೆ. ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಇಲ್ಲೂ ಕೂಡ ದೆರ್ ಈಸ್ ಮೂನ್.
ಮೂನ್ ಡ್ಯಾಮೇಜ್ಡ್ ವೇಯಲ್ಲಿದೆ, ಡ್ಯಾಮೇಜ್ಡ್ ಸೈಡಲ್ಲಿದೆ ಮೂನ್. ಸೊ ಬಿ ವೆರಿ 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 ಕೇರ್ಫುಲ್. ಯಾರ ಜೊತೆ ಏನು ಶೇರ್ ಮಾಡ್ಕೊತಾ ಇದ್ದೀರಾ, ಬಿ ವೆರಿ ಕೇರ್ಫುಲ್. ಬಿಕಾಸ್ ಯಾರ್ದೋ ಒಬ್ರದ್ದು ಇಂಟೆನ್ಷನ್ ಅಷ್ಟು ನನಗೆ ಒಳ್ಳೆ ರೀತಿಲಿ ಕಾಣಿಸ್ತಾ ಇಲ್ಲ. ಡಾರ್ಕ್ 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 ಎನರ್ಜಿ ಥರ ನೋಡ್ತಾ ಇದ್ದೀನಿ. ಎಲ್ಲೂ ದುಡ್ಡು ಕೊಟ್ಟು ಮೋಸ ಹೋಗಬೇಡಿ, ದಟ್ ಈಸ್ ಒನ್ ಥಿಂಗ್. ಆ್ಯಂಡ್ ಇಲ್ಲಿವರೆಗೂ ಏನು ಬಿಲ್ಡ್ ಮಾಡ್ಕೊಂಡು ಬಂದಿದ್ದೀರ ಅದನ್ನ ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಏನೋ ರ್ಯಾಂಡಮ್ ರಿಸ್ಕ್ ತಗೊಳ್ಳೋದಕ್ಕೆ ಹೋಗಬೇಡಿ. ನ್ಯೂ ಬಿಸ್ನೆಸ್ ಕೂಡ ಯಾರೋ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಹೊಸ ಒಂದು ಆಪರ್ಚುನಿಟಿ ಬಂದಿದೆ, ಹೊಸ ನ್ಯೂ ಬಿಗಿನಿಂಗ್ ಕರಿಯರಲ್ಲಿ ಕೂಡ ಆಗಿರ್ಬೋದು. ಸೊ ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ, ಎಷ್ಟಾಗುತ್ತಷ್ಟು ನಿಮ್ಮ ರೆಪ್ಯುಟೇಷನ್ ಹಾಳು ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಡಿ ಸಾರಿ. ಆ್ಯಂಡ್ ದೆನ್ ಎಸ್, ವೆರಿ ಸೂನ್ ನಿಮ್ಮ ಲೈಫಲ್ಲಿ ಒಂದು ಫೇಕ್ ಪರ್ಸನ್ ಬರ್ತಾರೆ, ಸುಳ್ಳು ಹೇಳ್ಕೊಂಡು ನನ್ನ ಜೊತೆ ಅದಿದೆ ಇದಿದೆ, ನಾನು ಹಿಂಗೆ ನಾನು ಹಾಗೆ, ನಮ್ಮ ಜೊತೆ ಹಾಗಿದೆ ಹೀಗಿದೆ. ಸೊ ಈ ಪರ್ಸನ್ಗೆ ಸ್ವಲ್ಪ ದೂರ ಇರಿ. ಹವೆವರ್ ಲಕ್ ಈಸ್ ಯುವರ್ ಸೈಡ್, ಓಕೆ. ಬಟ್ ಹಾಗಂತ ಬ್ಲೈಂಡ್ ವೇಲಿ ಯಾರನ್ನೂ ಟ್ರಸ್ಟ್ ಮಾಡಬೇಡಿ, ಓಕೆ. ಗ್ರೂಪ್ 2, ದಟ್ ವಾಸ್ ದ ಮೆಸೇಜ್. ಐ ಹೋಪ್ ಒಂದು ಇಂಪಾರ್ಟೆಂಟ್ ಮೆಸೇಜ್ ಸಿಕ್ಕಿದೆ ನಿಮಗೆ ಅಂತ. ನೀವು ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಏನನ್ನಿಸ್ತು. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನು ಕ್ಲೇಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ಸಲ್ಲಿ ಇಂಟ್ರೆಸ್ಟೆಡ್ ಡಿಸ್ಪ್ಲೇ ಆಗ್ತಿರೋರಿಗೆ ವಾಟ್ಸಪ್ ಮಾಡಿದ್ರಾಯಿತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯಿತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಎಲ್ಲರೂ ಟೇಕ್ ಕೇರ್.